ನಮಸ್ಕಾರ, ಈ ನ್ಯೂಸ್ ಟಿವಿಗೆ ಸ್ವಾಗತ. ನಾನು ಶಿರೀಷಾ. ಮೊದಲಿಗೆ ಹೆಡ್ಲೈನ್ಸ್. ಎಚ್ಎನ್ ವ್ಯಾಲಿ ಅಂತರ್ಜಲ ನೀರನ್ನು ಕುಡಿಯುವ ನೀರಿಗೆ ಸದ್ಬಳಕೆ ಮಾಡಿಕೊಂಡ ದೇವನಹಳ್ಳಿ ನಗರ. ರಾಜ್ಯದಲ್ಲಿ ವಿನೂತನ ಪ್ರಯೋಗ. ಲಂಚ ಆರೋಪ ಪಿಎಸ್ಐ ಎಎಸ್ಐ ಇಂಟೀರಿಯಂ ಬೇಲ್ ವಜಾಗೊಳಿಸಿ ನ್ಯಾಯಾಲಯ ಆದೇಶ. ತಕ್ಷಣ ನ್ಯಾಯಾಲಯ ಮುಂದೆ ಹಾಜರುಪಡಿಸಲು ಆದೇಶ. ಕೆರೆಗಳ ಗೋಡು ಮಣ್ಣನ್ನು ತಮ್ಮ ತೋಟಗಳಿಗೆ ಹಾಕಿಕೊಳ್ಳಲು ರೈತರಿಗೆ ಅನುಮತಿ ನೀಡಬೇಕು. ತುಮಕೂರಿನಲ್ಲಿ ನೂರಾರು ರೈತರಿಂದ ಪ್ರತಿಭಟನೆ. ವಾರ್ತೆಗಳ ವಿವರ. ಎಚ್ಎನ್ ವ್ಯಾಲಿ ಕೊಳಚೆ ನೀರಿನಿಂದ ಸಮೃದ್ಧವಾದ ಚಿಕ್ಕ ಕೆರೆ. ಇದಕ್ಕೆ ಹೊಂದಿಕೊಂಡಂತೆ ಪುರಾತನ ಕಾಲದ ಸಿಹಿ ನೀರು ಬಾವಿ ಇದೆ. ಎಚ್ಎನ್ ವ್ಯಾಲಿ ನೀರು ಈ ಬಾವಿಗೆ ಇಂಗಿ ಬತ್ತಿದ ಬಾವಿ ತುಂಬಿಕೊಂಡಿದೆ. ಈ ನೀರನ್ನು ಕುಡಿಯೋಂಗೆ ಇಲ್ಲ ಎಂಬ ಚಿಂತನೆ ಜನರಿಗೆ ಕಾಡಿತ್ತು. ಆದರೆ ಇಲ್ಲಿನವರ ದೂರದೃಷ್ಟಿ ತಂತ್ರಜ್ಞಾನವನ್ನ ಬಳಸಿಕೊಂಡು ಎಚ್ಎನ್ ವ್ಯಾಲಿ ಅಂತರ್ಜಲವನ್ನೇ ಶುದ್ಧೀಕರಿಸಿ ಕುಡಿಯುವ ನೀರಿಗೆ ಬಳಸಿಕೊಳ್ಳುತ್ತಿದ್ದಾರೆ. ಈ ತಂತ್ರಜ್ಞಾನಕ್ಕೆ ಎಲ್ಲೆಡೆಯೂ ಮೆಚ್ಚುಗೆ ವ್ಯಕ್ತವಾಗಿದೆ. ಇಂತಹ ವ್ಯವಸ್ಥೆ ಎಲ್ಲಿದೆ ಅಂತೀರಾ? ಈ ಕುರಿತು ಈ ನ್ಯೂಸ್ ಟಿವಿಯಲ್ಲಿ ಎಕ್ಸ್ಕ್ಲೂಸಿವ್ ವರದಿ. ಎಚ್ಎನ್ ವ್ಯಾಲಿ ತ್ಯಾಜ್ಯ ನೀರನ್ನು 2 ಹಂತದಲ್ಲಿ ಶುದ್ಧೀಕರಿಸಿ ಬೆಂಗಳೂರು ಗ್ರಾಮಾಂತರ, ಚಿಕ್ಕಬಳ್ಳಾಪುರ ಜಿಲ್ಲೆಗಳಿಗೆ ಹರಿಸಲಾಗುತ್ತಿದ್ದು, ಕಳೆದ 5 ವರ್ಷಗಳಿಂದ ಎಚ್ಎನ್ ವ್ಯಾಲಿ ನೀರು ಹರಿದು ಬಂದ ಪರಿಣಾಮ ಅಂತರ್ಜಲ ಮಟ್ಟ ಹೆಚ್ಚಾಗಿದೆ ಎಂಬುದರಲ್ಲಿ ಸಂಶಯವೇ ಇಲ್ಲ. 3ನೇ ಹಂತದ ಶುದ್ಧೀಕರಣ ಆಗಬೇಕೆಂಬುದು ಜನಪರ ಕಾಳಜಿಯುಳ್ಳವರ ಕಳಕಳಿ ಆಗಿದೆ. ಆದರೆ ಸರ್ಕಾರ ಈ ನಿಟ್ಟಿನಲ್ಲಿ ದೃಢ ನಿರ್ಧಾರ ತಾಳಿಲ್ಲ. ಆದರೆ ಎಚ್ಎನ್ ವ್ಯಾಲಿ ನೀರು ಭೂಮಿಗೆ ಇಂಗಿ ಸಮೃದ್ಧಗೊಂಡ ಅಂತರ್ಜಲವನ್ನು ವೈಜ್ಞಾನಿಕವಾಗಿ ಸಂಸ್ಕರಿಸಿ ಕುಡಿಯುವ ನೀರಿಗೆ ಸದ್ಬಳಕೆ ಮಾಡಿಕೊಳ್ಳುವ ಮೂಲಕ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ತಾಲೂಕು ಯಶಸ್ವಿ ಕಂಡಿದ್ದು, ದೇಶದ ನಾನಾ ಭಾಗಗಳಿಂದ ಆಗಮಿಸಿದ್ದ ಅಧಿಕಾರಿಗಳು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಅಷ್ಟಕ್ಕೂ ಇದು ದೇಶದ ಪ್ರತಿಷ್ಠಿತ ಭಾರತೀಯ ವಿಜ್ಞಾನ ಸಂಸ್ಥೆಯ ವಿಜ್ಞಾನಿಗಳ ಮೇಲುಸ್ತುವಾರಿಯಲ್ಲಿ ಕುಡಿಯುವ ನೀರಿಗೆ ಬಳಸುತ್ತಿದ್ದು, ಎಲ್ಲಾ ಪ್ರಯೋಗಾಲಯದ ವರದಿಗಳು ಪಾಸಿಟಿವ್ ಆಗಿದೆ. ಈ ಕುರಿತು ಸ್ಪೆಷಲ್ ರಿಪೋರ್ಟ್. ಬೇಸಿಗೆ ಪ್ರಾರಂಭವಾಗಿದೆ. ಎಲ್ಲೆಡೆ ನೀರಿನ ಅಭಾವ ಕಾಣಿಸುವುದು ಸಹಜ. ಆದರೆ ದೇವನಹಳ್ಳಿ ಪಟ್ಟಣದ ಪುರಸಭೆ ವ್ಯಾಪ್ತಿಯಲ್ಲಿ ನಾಗರಿಕರಿಗೆ ಶುದ್ಧ ಕುಡಿಯುವ ನೀರು ಸರಬರಾಜು ಹೆಚ್ಚು ಸರಳ ಮತ್ತು ಬೇಸಿಗೆಯಲ್ಲೂ ನೀರಿನ ಅಭಾವ ಕಾಡದಂತೆ ಉತ್ತಮ ಯೋಜನೆಯನ್ನು ರೂಪಿಸಿದ್ದು ಯಶಸ್ವಿ ಕಂಡಿದೆ. ಹೌದು, ಇದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ಪಟ್ಟಣದ ಸಿಹಿ ನೀರಿನ ಕೆರೆ ಎಂದೇ ಕರೆಯಲ್ಪಡುತ್ತಿದ್ದ ಚಿಕ್ಕ ಕೆರೆಯ ಅಂಗಳ ಪ್ರದೇಶವಾಗಿದೆ. ಇನ್ನು ಈ ಕೆರೆ ಆಸುಪಾಸಿನಲ್ಲಿ 7 ಕೊಳವೆ ಬಾವಿಗಳಿವೆ. 1 ತೆರೆದ ಸಿಹಿ ನೀರಿನ ಬಾವಿ ಇದೆ. ಇವೆಲ್ಲ ಕೂಡ ಎಚ್ಎನ್ ವ್ಯಾಲಿ ನೀರು ಬಂದ ನಂತರ ತುಂಬಿ ತುಳುಕುತ್ತಿದೆ. ಈ ನೀರನ್ನು ಹೊರತೆಗೆದು ವೈಜ್ಞಾನಿಕವಾಗಿ ವಿನೂತನ ತಂತ್ರಜ್ಞಾನ ಅಳವಡಿಸಿ ಸಂಸ್ಕರಿಸಿ ದೇವನಹಳ್ಳಿ ಪಟ್ಟಣದ ಎಲ್ಲ ವಾರ್ಡ್ಗಳಿಗೆ ಬಿಡಲಾಗುತ್ತಿದೆ. ಭಾರತೀಯ ವಿಜ್ಞಾನ ಸಂಸ್ಥೆಯು ಇಲ್ಲಿನ ಶುದ್ಧೀಕರಣ ಘಟಕದಿಂದ ಬರುವ ನೀರಿನ ಗುಣಮಟ್ಟದ ಪರೀಕ್ಷೆಯನ್ನು ನಿಯಮಿತವಾಗಿ ನಡೆಸುತ್ತಿದೆ. ಈ ಸಂಸ್ಕರಣಾ ಘಟಕವು 130 ಮೈಕ್ರಾನ್ ಡಿಸ್ ಫಿಲ್ಟರ್, ಮಲ್ಟಿಮೀಡಿಯಾ ಫಿಲ್ಟರ್, ಯುವಿ ಸಿಸ್ಟಮ್ ಮತ್ತು ಕ್ಲೋರಿನ್ ಡೋಸಿಂಗ್ ಸಿಸ್ಟಮ್ ಹೊಂದಿದೆ. ದಿನಕ್ಕೆ 200-300 KL ನೀರನ್ನು ಸಂಸ್ಕರಿಸುವ ಸಾಮರ್ಥ್ಯವನ್ನು ಹೊಂದಿದ ಘಟಕ ಇದಾಗಿದೆ. ತೆರೆದ ಪುರಾತನ ಬಾವಿ ಮತ್ತು ಫಿಲ್ಟರ್ ಬೋರ್ವೆಲ್ಗಳಿಂದ ಲಭ್ಯವಾಗುವ ಮೇಲ್ಸ್ತರದ ಅಂತರ್ಜಲ ನೀರನ್ನು ಈ ಘಟಕದಲ್ಲಿ ಸಂಸ್ಕರಿಸಿ ಕೊಳವೆ ಬಾವಿಯ ನೀರಿನ ಜೊತೆಗೆ ಪಟ್ಟಣಕ್ಕೆ ಸರಬರಾಜು ಮಾಡಲಾಗುತ್ತಿದೆ. ಈ ಯೋಜನೆಯಲ್ಲಿ ಪ್ರಾರಂಭಿಸಲಾದ ವಿನೂತನ ತಂತ್ರಜ್ಞಾನ ಆಧಾರಿತ ಘಟಕವನ್ನು ದೇಶದ ನಾನಾ ಭಾಗಗಳ ಅಧಿಕಾರಿಗಳು ಬಂದು ವೀಕ್ಷಿಸಿ ಶ್ಲಾಘಿಸಿದ್ದಾರೆ. ಕೆರೆಯ ನೀರನ್ನು ಬಳಕೆ ಮಾಡದೆ ಶುದ್ಧೀಕರಿಸಿದ ಅಂತರ್ಜಲ ನೀರನ್ನು ಎಲ್ಲಾ ರೀತಿಯಲ್ಲಿ ಪರೀಕ್ಷೆಗೆ ಒಳಪಡಿಸಿ ಉತ್ತಮ ನೀರನ್ನು ನಾಗರಿಕರಿಗೆ ನೀಡಲಾಗುತ್ತಿದೆ. ಈ ಬಗ್ಗೆ ಪುರಸಭೆ ಇಂಜಿನಿಯರ್ ಗಜೇಂದ್ರ ಮಾತನಾಡಿ, ದೇವನಹಳ್ಳಿ ಸಿಹಿ ನೀರಿನ ಕೆರೆ ಅಂಗಳದಲ್ಲಿ ಒಂದು ಪಂಪ್ ಹೌಸ್ ಇದ್ದು, ಅಲ್ಲೇ ಇರುವ ಪುರಾತನ ಕಾಲದ ಬಾವಿ ಇದ್ದು, ಕೆರೆ ಪುನರುಚ್ಚೇತನಗೊಳಿಸುವ ಸಂದರ್ಭದಲ್ಲಿ ಬಾವಿಯನ್ನು ಸಹ ಪುನರುಚ್ಚೇತನಗೊಳಿಸಲಾಗಿತ್ತು. ಅಂತರ್ಜಲ ಮುಖೇನ ನೀರನ್ನು ಬಳಸಿಕೊಳ್ಳುವ ಕುರಿತು ಯೋಜನೆ ರೂಪಿಸಿದಾಗ ಬಯೋಮ್ ಸಂಸ್ಥೆ ಸಹಕಾರದಲ್ಲಿ ಶುದ್ಧೀಕರಣಗೊಳಿಸಿ ಪರೀಕ್ಷೆಗೆ ಒಳಪಡಿಸಿ ಟೋನಿನಾದ್ಯಂತ ಕುಡಿಯಲು ಸರಬರಾಜು ಮಾಡಲಾಗುತ್ತಿದೆ ಎಂದು ಮಾಹಿತಿ ನೀಡಿದರು.
ದೇವನಹಳ್ಳಿ ಸಿಹಿ ನೀರು ಕೆರೆ ಹತ್ರ ನಮ್ಮದು ಪಂಪ್ ಹೌಸ್ ಇದೆ. ಆ ಪಂಪ್ ಹೌಸ್ ಹತ್ರ ಪುರಾತನ ಕಾಲದ ಒಂದು ಬಾವಿ ಇತ್ತು. ಕೆರೆನ ನಾವು ಪುನಶ್ಚೇತನ ಮಾಡಿದಾಗ ಆ ಬಾವಿ ನೋಡಿ ಅದು ಬಾವಿನ ಸಂರಕ್ಷಣೆ ಮಾಡ್ಕೊಂಡು ಅದಾದ ನಂತರ ಎಚ್.ಎನ್. ವ್ಯಾಲಿ ನೀರು ಸಿಹಿ ನೀರು ಕೆರೆಗೆ ಬಿಟ್ಟಾಗ ಆ ಸಿಹಿ ನೀರು ಕೆರೆಯಿಂದ ನೀರು ಬಾವಿಗಳಿಗೆಲ್ಲ ಅಂತರ್ಜಲ ಇಂಪ್ರೂವ್ ಆಗೋ ಮುಖಾಂತರ ಬಂದಿದ್ದಕ್ಕೆ ಆ ಬಾವಿ ನೀರ ನಾವು ಯೂಸ್ ಮಾಡ್ಕೋಬೇಕು ಅಂತ ಒಂದು ಐಡಿಯಾ ಮಾಡಿದಾಗ ಬಯೋಮ್ ಸಂಸ್ಥೆಯವರು ITC ಸಂಸ್ಥೆ ವತಿಯಿಂದ ಫಂಡಿಂಗ್ ಹಾಕಿ ಅದರಲ್ಲಿ ಫಿಲ್ಟ್ರ್ ಮಾಡೋಕ್ಕೆ ಪ್ರೆಷರ್ ಫಿಲ್ಟ್ರ್ ಎಲ್ಲ ಹಾಕಿ ಮತ್ತು ಈಗೆಲ್ಲ ಕುಡಿಯೋ ನೀರಿಗೆ ಸಪ್ಲೈ ಮಾಡ್ತಾಯಿದ್ದೀವಿ. ಮತ್ತು ಈ ಕುರಿತು ಪುರಸಭೆಯ ಘಟಕ ನಿರ್ವಹಣಾ ಸಿಬ್ಬಂದಿ ಆನಂದ್ ಅವರು ಘಟಕ ನಿರ್ವಹಣೆ ಮತ್ತು ನೀರಿನ ಸಂಪನ್ಮೂಲ ಬಳಕೆ ಶುದ್ಧೀಕರಣ ಘಟಕದಲ್ಲಿ ಏನೆಲ್ಲ ಬಳಸಲಾಗುತ್ತಿದೆ, ಕೆರೆಯ ನೀರನ್ನು ಬಳಸದೆಯೇ ಅಂತರ್ಜಲವನ್ನೇ ಕುಡಿಯಲು ಯೋಗ್ಯಕರವನ್ನಾಗಿಸಲು ಕೈಗೊಂಡಿರುವ ಕ್ರಮಗಳ ಬಗ್ಗೆ ತಿಳಿಸಿದ್ದಾರೆ. ವ್ಯಾಲಿ ನೀರು ಕೆರೆಗೆ ಬರ್ತಾ ಇದೆ, ಬಟ್ ಯಾವುದೇ ಕಾರಣಕ್ಕೂ ನಾವು ಎಚ್.ಎನ್. ವ್ಯಾಲಿ ನೀರು ಯೂಸ್ ಮಾಡ್ತಾ ಇಲ್ಲ. ಬಟ್ ಅದರಿಂದ ನಾವು ತಗೋತಾ ಇಲ್ಲ, ನಾವು ಬೋರ್ಗಳಿಂದ ತಗೋತಾ ಇದ್ದೀವಿ. ಎಚ್.ಎನ್. ವ್ಯಾಲಿ ನೀರು ಏನಕ್ಕೆ ಬಿಟ್ಟಿದ್ದಾರೆ ಅಂದರೆ ಅಂತರ್ಜಲ ಇಂಪ್ರೂವ್ ಆಗಲಿ ಅನ್ನೋ ಕಾರಣಕ್ಕೆ ಇಲ್ಲಿ ಕೆರೆ ನೀರು ಬಿಟ್ಟಿದ್ದಾರೆ ಹೊರತು ಇನ್ನು ಬೇರೆ ಸಮಸ್ಯೆ ಏನೂ ಇಲ್ಲ. ಇಲ್ಲಿ ಬೋರ್ಗಳಿಂದ ತೊಗೊಂಡಿದ್ದೀವಿ. ಬಟ್ 4 ಬೋರು EFI ಅನ್ನೋರು ಫೌಂಡೇಶನ್ ಅವರು ಮತ್ತು ಆನಂದ್ ರೋಟ್ರಿ ಅವರು ಸೇರಿ ನಮಗೆ ಒಂದು ಇದು ಮಾಡಿಕೊಟ್ಟಿದ್ದಾರೆ, ಫಿಲ್ಟರ್ ಬೋರ್ಗಳು ಅನ್ನೋದನ್ನು ಮಾಡಿಕೊಟ್ಟಿದ್ದಾರೆ. ಆ ಬೋರ್ಗಳಿಂದ ಸಂರಕ್ಷಣೆ ಮಾಡಿ ಫಿಲ್ಟ್ರ್ ಮಾಡಿ ನಾವು ಜನಗಳಿಗೆ ಸಪ್ಲೈ ಮಾಡ್ತಾ ಇದ್ದೀವಿ. ಯಾವುದೇ ಕಾರಣಕ್ಕೂ ಕೆರೆಯಿಂದ ನೀರು ತಗೋತಾ ಇಲ್ಲ. ಇಲ್ಲಿ 100ಕ್ಕೆ 95ರಿಂದ 99% ಶುದ್ಧವಾಗೇ ಇದೆ ನೀರು, ಅಶುದ್ಧವಾಗಿ ಯಾವುದೇ ಕಾರಣಕ್ಕೂ ಇಲ್ಲ ನೀರು ಇಲ್ಲಿ. ಐದರ್ ಸಾಬ್, ಈ ನ್ಯೂಸ್ ಟಿವಿ, ದೇವನಹಳ್ಳಿ. ಲಂಚ ಪಡೆದು ಲೋಕಾಯುಕ್ತರ ಬಲೆಗೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿ ಹಾಕಿಕೊಂಡ ಚಿಕ್ಕಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಠಾಣೆಯ PSI ಶರಣಪ್ಪ ಮತ್ತು ASI ವೆಂಕಟೇಶ್ ರವರಿಗೆ ಮಂಜೂರಾಗಿದ್ದ ಬೇಲ್ ಅನ್ನು ರದ್ದುಪಡಿಸಿದೆ. ಕಳೆದ 1 ವಾರದಿಂದ ನಡೆದ ಅಗ್ಗ ಜಗ್ಗಾಟ, ವಾದ ಪ್ರತಿವಾದಕ್ಕೆ ಕೊನೆಗೂ ಬ್ರೇಕ್ ಬಿದ್ದಿದೆ. ಬೇಲ್ ಕ್ಯಾನ್ಸಲ್ ಮಾಡುವಂತೆ ಮನವಿ ಮಾಡಿದ್ದ ಅರ್ಜಿ ಪುರಸ್ಕರಿಸಿದ 3ನೇ ಹೆಚ್ಚುವರಿ ಜಿಲ್ಲಾ ನ್ಯಾಯಾಧೀಶೆ ಬೇಲ್ ವಜಾ ಮಾಡಿ ಆರೋಪಿಗಳನ್ನು ಕೂಡಲೇ ಕೋರ್ಟಿಗೆ ಹಾಜರುಪಡಿಸುವಂತೆ ಆದೇಶ ಮಾಡಿದ್ದಾರೆ. ಚಿಕ್ಕಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಠಾಣೆ PSI ಶರಣಪ್ಪ ಹಾಗೂ ASI ವೆಂಕಟೇಶ್ ಅವರು ಬಿ ರಿಪೋರ್ಟ್ ಹಾಕುವುದಕ್ಕಾಗಿ ಮೋಟ್ಲೂರು ರಾಘವೇಂದ್ರ ಎನ್ನುವರ ಬಳಿ 1 ಲಕ್ಷಕ್ಕೆ ಬೇಡಿಕೆ ಇಟ್ಟು 70,000 ಪಡೆಯುವಾಗ ಲೋಕಾಯುಕ್ತ ಬಲೆಗೆ ಬಿದ್ದಿದ್ರು. ಹರಸಾಹಸಪಟ್ಟು ಪೊಲೀಸ್ ಆಫೀಸರ್ಗಳನ್ನೇ ಟಾಪ್ ಮಾಡಿದ್ದ ಲೋಕಾಯುಕ್ತ ಪ್ರಕರಣಕ್ಕೆ ಯಾವುದೇ ವಿಚಾರಣೆ ಮಾಡದೆ ಲೋಕಾಯುಕ್ತ ಪರ ವಕೀಲರ ಆಕ್ಷೇಪಣೆ ಪಡೆಯದೆ ಕೇವಲ 15 ನಿಮಿಷದಲ್ಲಿ ಬೇಲ್ ಮಂಜೂರು ಮಾಡಿದ್ದರ ವಿರುದ್ಧ ಸಾರ್ವಜನಿಕರು, ಸಂಘ ಸಂಸ್ಥೆಗಳು, ವಕೀಲರು ಆಕ್ಷೇಪ ಸಾರ್ವತ್ರಿಕವಾಗಿ ವ್ಯಕ್ತವಾಗಿತ್ತು. ಅವರಿಗೆ ನೀಡಿರುವ ಇಂಟೀರಿಯಂ ಬೇಲ್ ಕ್ಯಾನ್ಸಲ್ ಮಾಡುವಂತೆ ಲೋಕಾಯುಕ್ತ ವಕೀಲ ಗೋವಿಂದ ರೆಡ್ಡಿ ಸಲ್ಲಿಸಿದ್ದ ಅರ್ಜಿಯನ್ನು ಪುರಸ್ಕರಿಸಿದ್ದ 3ನೇ ಹೆಚ್ಚುವರಿ ನ್ಯಾಯಾಧೀಶೆ 1 ವಾರದಿಂದ 2 ಕಡೆ ವಕೀಲರ ವಾದ ಪ್ರತಿವಾದ ಆಲಿಸಿ ಕೊನೆಗೂ ಇಂದು ಅವರು ನೀಡಿದ್ದ ಬೇಲ್ ವಜಾ ಮಾಡಿ ಆದೇಶ ಹೊರಡಿಸಿದ್ದಾರೆ. ಕಾಯ್ದಿರಿಸಲಾಗಿತ್ತು. ಗೃಹ ನ್ಯಾಯಾಲಯವು ಇಂದು ಮಧ್ಯಾಹ್ನ 3 ಗಂಟೆಗೆ ಆದೇಶ ಮಾಡಲಾಗಿದೆ. ಆದೇಶದಲ್ಲಿ ಅವರ ಬೇಲ್ ಅರ್ಜಿಯನ್ನು ವಜಾ ಮಾಡಲಾಗಿದೆ. ನಾವು ಇಂಟ್ರಿಮ್ ಬೇಲು ವಜಾ ಮಾಡಬೇಕಂತೇಳಿ ಏನು ಅರ್ಜಿ ಹಾಕಿದ್ವಿ ಅದು ಅಲೋ ಆಗಿದೆ. ಇಂಟ್ರಿಮ್ ಬೇಲು ವಜಾ ಆಗಿದೆ, ಬೇಲ್ ಅರ್ಜಿ ಸಹ ವಜಾ ಆಗಿದೆ. ಈಗ ಅವರು ಆರೋಪಿತರು ಗೃಹ ನ್ಯಾಯಾಲಯದ ನಿರ್ದಿಷ್ಟ ಆದೇಶವಿದ್ದರೂ ಸಹ ದಿನ ನ್ಯಾಯಾಲಯದ ಮುಂದೆ ಹಾಜರಾಗಿರೋದಿಲ್ಲ. ತದನಂತರ ಗೃಹ ನ್ಯಾಯಾಲಯವು ಸದರಿಯವರು ನ್ಯಾಯಾಲಯದ ಮುಂದೆ ಖುದ್ದು ಹಾಜರಾಗಬೇಕಂದ್ಬಿಟ್ಟು ಅವರಿಗೆ ಡೈರೆಕ್ಷನ್ ಕೊಟ್ಟಿದ್ದಾರೆ. ಅಂತಿಮ ಆದೇಶ ಹೊರಡಿಸಬೇಕಾಗಿದೆ. ಈಗ ಅವ್ರ ಬಗ್ಗೆ ಅವರು ಏನೋ ನಾನ್ ಬೇಲಬಲ್ ವಾರೆಂಟ್ ಇಶ್ಯೂ ಮಾಡಲಾಗ್ತದೆ. ಮತ್ತು ಶ್ಯೂರಿಟಿ ಏನು ಕೊಟ್ಟಿದ್ದಾರೆ ಅವರು ಶ್ಯೂರಿಟಿ ವಜಾ ಮಾಡಿ ಅವ್ರಿಗೆ ಶ್ಯೂರಿಟಿಗೆ ನೋಟಿಸ್ ಕೊಡಬೇಕಾಗ್ತದೆ. ಸೊ ಇದು ಫರ್ದರ್ ಇನ್ನೂ ಡೇಟ್ ಎಲ್ಲ ಆಗಿಲ್ಲ. ಅಟೆಂಡ್ ಆಗಲಾಂದರೆ ಶ್ಯೂರಿಟಿಗೆ ನೋಟಿಸ್ ಆಗುತ್ತೆ. ಬಾಂಡ್ ಏನು ಬರ್ಕೊಟ್ಟಿದ್ದಾರೆ ಅಷ್ಟು ಹಣನ ಸರ್ಕಾರ ತುಂಬಬೇಕಾಗುತ್ತೆ ಮತ್ತು ಅವರಿಗೆ ವಾರೆಂಟು ನಾನ್ ಬೇಲಬಲ್ ವಾರೆಂಟ್ ಆಗುತ್ತೆ. ಪೊಲೀಸ್ನವರಾಗಿ ಅರೆಸ್ಟ್ ಮಾಡ್ಕೊಂಡ್ಬಂದು ಹೊರಗಡೆ ಕೋರ್ಟ್ ಮುಂದೆ ಹಾಜರು ಮಾಡ್ತಾರೆ. ಇನ್ನು ಪೊಲೀಸರನ್ನ ಟ್ರ್ಯಾಪ್ ಮಾಡಲು ಕಾರಣನಾದ ದೂರುದಾರ ಮೋಟಲೂರು ರಾಘವೇಂದ್ರ ಮಾತನಾಡಿ, ದೇವರೆಂದೇ ನಂಬಿಕೊಂಡಿರುವ ನ್ಯಾಯಾಲಯದಲ್ಲಿ ಇನ್ನೂ ನ್ಯಾಯ ಉಳಿದಿದೆ ಎಂಬ ವಿಶ್ವಾಸ ನನಗೆ ಬಂದಿದೆ. ನನ್ನ ಈ ದೂರಿಗೆ ಸ್ಪಂದಿಸಿ ಬಹಳ ಎಚ್ಚರಿಕೆಯಿಂದ ಭ್ರಷ್ಟ ಪೊಲೀಸರನ್ನ ಬಲೆಗೆ ಬೀಳಿಸಿದ ಲೋಕಾಯುಕ್ತ ಸಿಬ್ಬಂದಿಗೆ ನನ್ನ ಮನವಿಯನ್ನ ಪುರಸ್ಕರಿಸಿ ಅನ್ಯಾಯದ ವಿರುದ್ಧ ಹೋರಾಟ ಮಾಡಿ ನ್ಯಾಯ ಕೊಡಿಸಿದ ವಕೀಲರ ಸಂಘಕ್ಕೆ ಹಾಗೂ ಲೋಕಾಯುಕ್ತ ಪರ ವಾದ ಮಂಡಿಸಿದ ವಕೀಲ ಗೋವಿಂದ ರೆಡ್ಡಿ ಅವರಿಗೆ ಧನ್ಯವಾದ ಸಲ್ಲಿಸುತ್ತೇನೆ. ಇನ್ನು ಆದಷ್ಟು ಬೇಗ ಆರೋಪಿಗಳನ್ನ ಬಂಧಿಸಿ ಜೈಲಿಗೆ ಕಳಿಸಬೇಕೆಂದು ಮನವಿ ಮಾಡುತ್ತೇನೆ ಎಂದರು. ಇವತ್ತು ನಾನು ದುಡ್ಡಿಗಿರ್ಲಿಲ್ಲ, ನ್ಯಾಯ ಸಿಗುತ್ತೆ ಅನ್ನೋ ನಂಬಿಕೆಯಲ್ಲಿದ್ದೆ. ಖಂಡಿತವಾಗ್ಲೂ ಇವತ್ತು ನಂಬಿಕೆ ಉಳಿದಿದೆ. ನ್ಯಾಯಾಲಯದವರು ಆ ನಂಬಿಕೆ ನಮ್ಗೆ ಉಳಿಸ್ಕೊಟ್ಟಿದ್ದಾರೆ. 15 ದಿನಗಳ ಕಾಲ ಲೋಕಾಯುಕ್ತ ಪೊಲೀಸರು ಟ್ರಾಪ್ ಮಾಡಿ ಹಿಡ್ಕೊಂಡು ಬಂದವರು ನ್ಯಾಯಾಲಯಕ್ಕೆ ಕೊಟ್ಟಾಗ
ಸ್ವಲ್ಪ ಎಲ್ಲೋ ಹಿಡಿದಿತ್ತು. ಈಗ ನ್ಯಾಯ ಅದು ನಂಬಿಕೆ ನಮ್ಗಲ್ಲಿತ್ತು, ಖಂಡಿತವಾಗ್ಲೂ ಈ ನ್ಯಾಯ ಸಿಕ್ಕೇ ಸಿಗುತ್ತೆ ಅಂತ. ಈ ದಿನ ನಮ್ಗೆ ನ್ಯಾಯ ಸಿಕ್ಕಿದೆ. ಅದೇ ರೀತಿ ಚಿಕ್ಕಬಳ್ಳಾಪುರದ ವಕೀಲರು ಸಹ ಈ ನ್ಯಾಯಕ್ಕೆ ಪರ ನಿಂತ್ಕೊಂಡಿದ್ರು. ನಿಂತ್ಕೊಂಡು ಅವ್ರ ದಿಟ್ಟ ನಿಲುವಿನಿಂದನೂ ನಮ್ಗೊಂದು ಸಹಾಯ ಆಗಿದೆ. ಇವತ್ತು ನ್ಯಾಯ ಸಿಕ್ಕಿದೆ ಅಂತೇಳಿ ನಾನು ಇದು ಹೇಳ್ತೀನಿ. 15 ದಿನಗಳ ಕಾಲ ಕಷ್ಟಪಟ್ಟು ಕರ್ಕೊಂಡು ಹೋಗಿ ಬಿಟ್ಟಿದ್ದು 15 ನಿಮಿಷಕ್ಕೆ ಬೇಲ್ ಮಂಜೂರಾಗಿತ್ತು, ಇಂಟ್ರಿಮ್ ಬೇಲು. ಇವತ್ತು 3 ದಿನಗಳ ಕಾಲ, ಸತತ 3 ದಿನಗಳ ಕಾಲ ಹೋರಾಟ ಮಾಡಿ ನ್ಯಾಯಾಧೀಶರು ಮತ್ತೆ ನಮ್ಮ ಕೋರ್ಟ್ ಪಿಪಿ ಗೋವಿಂದ ರೆಡ್ಡಿ ಅವರು ಕೂಡ ಸತತ ಗಂಟೆಗಳ ಕಾಲ ವಾದ ಮಾಡಿ ಇವತ್ತು ನಮ್ಗೆ ನ್ಯಾಯ ಕೊಡಿಸಿದ್ದಾರೆ. ಆ ಇಂಟ್ರಿಮ್ ಬೇಲ್ ಕ್ಯಾನ್ಸಲ್ ಆಗಿದೆ ಮತ್ತು ತಾತ್ಕಾಲಿಕ ಬೇಲೂನು ಕ್ಯಾನ್ಸಲ್ ಆಗಿರ್ಬೋದು. ನ್ಯಾಯಾಧೀಶರಿಗೂ ಕೂಡ ನಮ್ಗೆ ನಾನು ಧನ್ಯವಾದಗಳು ಹೇಳೋದಕ್ಕೆ ಇಷ್ಟಪಡ್ತೀನಿ. ಇಷ್ಟೆಲ್ಲ ನಡೆಯುತ್ತಿದ್ರೂ ನೆಲದ ಕಾನೂನನ್ನ ರಕ್ಷಣೆ ಮಾಡಬೇಕಾದ ಪೊಲೀಸರು ತಮ್ಮ ಇಲಾಖೆಯವರೇ ತಪ್ಪು ಮಾಡಿದ್ರು ಅವರನ್ನ ತಪ್ಪಿತಸ್ಥರು ಎಂದು ಬಿಂಬಿಸಿ ಸಾರ್ವಜನಿಕರ ಮಧ್ಯೆ ತಮ್ಮ ಕರ್ತವ್ಯ ನಿಷ್ಠೆ ಮೆರೆಯಬೇಕಾಗಿದ್ದ ಪೊಲೀಸರು ಮಾತ್ರ ಯಾಕೋ ಏನೋ ಲೋಕಾಯುಕ್ತರು ನಮ್ಮ ಶತ್ರುಗಳು ಎನ್ನುವಂತೆ ಬಿಂಬಿಸಲು ಹೊರಟಿದ್ದು ಮಾತ್ರ ವಿಪರ್ಯಾಸವೇ ಸರಿ. ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಕೆರೆಗಳ ಗೋಡು ಮಣ್ಣನ್ನು ತಮ್ಮ ತೋಟಗಳಿಗೆ ಹಾಕಿಕೊಳ್ಳಲು ರೈತರಿಗೆ ಅನುಮತಿ ನೀಡಬೇಕು. ಕೈಗಾರಿಕೆ ಹೆಸರಿನಲ್ಲಿ ರೈತರ ಫಲವತ್ತಾದ ಭೂಮಿಯನ್ನು ವಶಪಡಿಸಿಕೊಳ್ಳುವುದನ್ನು ಕೈಬಿಡಬೇಕು ಹಾಗೂ ಇನ್ನಿತರ ಬೇಡಿಕೆಗಳನ್ನು ಒಳಗೊಂಡಂತೆ ಕರ್ನಾಟಕ ರಾಜ್ಯ ರೈತ ಸಂಘದ ಹಾಗೂ ಹಸಿರು ಸೇನೆಯ ರಾಜ್ಯ ಸಂಚಾಲಕ ಆನಂದ ಪಟೇಲ್ ನೇತೃತ್ವದಲ್ಲಿ ನೂರಾರು ರೈತರು ತುಮಕೂರಿನಲ್ಲಿ ಪ್ರತಿಭಟನೆ ನಡೆಸಿದರು. ರೈತ ಸಂಘಕ್ಕೆ, ರೈತ ಪರ ಹೋರಾಟಕ್ಕೆ, ರೈತ ಮಕ್ಕಳಿಗೆ, ರೈತ ಪರ ಹೋರಾಟಕ್ಕೆ, ರೈತ ಮಕ್ಕಳು. ತುಮಕೂರು ನಗರದ ಟೌನ್ ಹಾಲ್ ವೃತ್ತದಲ್ಲಿ ಸಮಾವೇಶಗೊಂಡ ಕುಣಿಗಲ್, ಗುಬ್ಬಿ, ಕೊರಟಗೆರೆ, ಚಿಕ್ಕನಾಯಕನಹಳ್ಳಿ ಹಾಗೂ ಇನ್ನಿತರ ತಾಲೂಕುಗಳ ರೈತರು ಸರ್ಕಾರಗಳ ರೈತ ವಿರೋಧಿ ನೀತಿಯನ್ನ ಖಂಡಿಸಿ ಟೌನ್ ಹಾಲ್ ವೃತ್ತದಿಂದ ಜಿಲ್ಲಾಧಿಕಾರಿಗಳ ಕಚೇರಿಯವರೆಗೆ ಪ್ರತಿಭಟನಾ ಮೆರವಣಿಗೆ ನಡೆಸಿ ಜಿಲ್ಲಾಧಿಕಾರಿಗಳ ಕಚೇರಿ ಬಳಿ ಕೆಲಕಾಲ ಧರಣಿ ನಡೆಸಿ ಜಿಲ್ಲಾಧಿಕಾರಿ ಶುಭಾ ಕಲ್ಯಾಣ್ ಅವರಿಗೆ ಮನವಿ ಸಲ್ಲಿಸಿದ್ರು. ಈ ಸಂದರ್ಭದಲ್ಲಿ ಮಾತನಾಡಿದ ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯ ಸಂಚಾಲಕ ಆನಂದ ಪಟೇಲ್, ರಾಜ್ಯ ಸರ್ಕಾರ ಕೈಗಾರಿಕೆಗಳ ಅಭಿವೃದ್ಧಿ ಹೆಸರಿನಲ್ಲಿ ಕೆಐಎಡಿಬಿ ಎಂಬ ಸಂಸ್ಥೆಯ ಮೂಲಕ ರೈತರ ಫಲವತ್ತಾದ ಭೂಮಿಯನ್ನು ಅತ್ಯಂತ ಕಡಿಮೆ ಬೆಲೆಗೆ ಸ್ವಾಧೀನಪಡಿಸಿಕೊಂಡು ಕೆಲವು ವರ್ಷಗಳ ನಂತರ ಉದ್ದಿಮೆದಾರರಿಗೆ ಮಾರಾಟ ಮಾಡುವ ಮೂಲಕ ರಿಯಲ್ ಎಸ್ಟೇಟ್ ದಂಧೆಗೆ ಕುಮ್ಮಕ್ಕು ನೀಡುತ್ತಿದೆ. ಅನ್ನ ಬೆಳೆಯುವ ರೈತನ ಬಳಿ ಭೂಮಿ ಇರಬೇಕೇ ಹೊರತು ಉದ್ದಿಮೆದಾರರ ಬಳಿ ಅಲ್ಲ. ಸರ್ಕಾರ ಕೆಐಎಡಿಬಿ ಮೂಲಕ ಇದುವರೆಗೂ ರೈತರಿಂದ ಕೈಗಾರಿಕೆಗಳಿಗೆ ವಶಪಡಿಸಿಕೊಳ್ಳಲಾದ ಭೂಮಿ, ಸ್ಥಾಪನೆಯಾದ ಕೈಗಾರಿಕೆಗಳು, ಕೆಲಸ ಮಾಡುತ್ತಿರುವ ಉದ್ಯೋಗಿಗಳ ವಿವರ ನೀಡಿಲ್ಲ. ಸರ್ಕಾರ ಈ ವಿಚಾರವಾಗಿ ಮೊದಲು ಶ್ವೇತಪತ್ರ ಒದಗಿಸಬೇಕು ಎಂದು ಆಗ್ರಹಿಸಿದ್ರು. ನಮ್ಮ ಮೊದಲನೇ ವಾದ ಆದ್ರೆ, ಇವತ್ತು ಕಳೆದ 10 ವರ್ಷಗಳಲ್ಲಿ ರಾಜ್ಯ ಸರ್ಕಾರ ಯಾವುದೇ ಕೆರೆ ಕಟ್ಟೆಗಳಲ್ಲಿ ಒಂದೇ ಒಂದಡಿ ಹೂವು ಕೂಡ ಇರ್ತಕ್ಕಾಗಿಲ್ಲ. ಆ ಯೋಗ್ಯತೆಯೂ ಕೂಡ ಸರ್ಕಾರಕ್ಕಿಲ್ಲ. ಯಾಕಪ್ಪ ಅಂದ್ರೆ ದುಡ್ಡಿಲ್ಲ. ಇವತ್ತು ರೈತರ ಫಲವತ್ತಾದ ಮಣ್ಣು ಮಳೆಗಾಲದಲ್ಲಿ ಕೊಚ್ಚಿ ಕೆರೆ ಸೇರಿ ಇವತ್ತು ಹೂಳು ತುಂಬಿಕೊಂಡಿದೆ. ಇವತ್ತು ಆ ಹೂಳನ್ನ ರೈತ ವಾಪಸ್ ತಗೊಂಡು ತನ್ನ ತೋಟಗಳಿಗೆ ಸಾವಯವ ಕೃಷಿ ಮಾಡಕ್ಕೆ ಅಂತೇಳಿ ಹೊರಟ್ರೆ ಆ ಸಂಬಂಧಪಟ್ಟಂತ ಇಲಾಖೆಯವರು ಹೋಗಿ ಆ ರೈತನನ್ನ ತಡಿತೀವಿ. ಯಾವುದೇ ಕಾರಣಕ್ಕೂ ನೀವು ತಗೋಬಾರದು ಅಂತ. ನೀರಿನ ಮೂಲಗಳಾದ ಕೆರೆ ಕಟ್ಟೆಗಳಲ್ಲಿ ಇಂದು ಹೂಳು ತುಂಬಿದೆ. ರೈತರ ಜಮೀನಿನಲ್ಲಿದ್ದ ಮಣ್ಣು ಮಳೆಗಾಲದಲ್ಲಿ ನೀರಿನೊಂದಿಗೆ ಕೆರೆ ಸೇರುತ್ತಿದೆ. ಕೆರೆಯ ಹೂಳು ಮಣ್ಣಿನ ಮೇಲೆ ರೈತರಿಗೆ ಹಾಕಿದೆ. ಆದರೆ ಸರ್ಕಾರ ಕ್ಯೂಮೀಟರ್ ಲೆಕ್ಕದಲ್ಲಿ ಕೆರೆಯ ಗೋಡು ಮಣ್ಣನ್ನ ಮಾರಿಕೊಳ್ಳಲು ಹೊರಟಿದೆ. ಇಟ್ಟಿಗೆ ಫ್ಯಾಕ್ಟರಿಗಳ ಮಾಲೀಕರಿಗೆ ಕೆರೆಯ ಮಣ್ಣು ಮಾರಿ ಸಂಪನ್ಮೂಲ ಕ್ರೋಢೀಕರಣಕ್ಕೆ ಮುಂದಾಗಿರುವುದು ನಾಚಿಕೆಗೇಡಿನ ಸಂಗತಿ ಎಂದರು. ತಿಮ್ಮಯ್ಯ, ಈ ನ್ಯೂಸ್ ಟಿವಿ, ತುಮಕೂರು. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. Looking for the perfect place for your child's bright future? Welcome to Dolphins Group of Educational Institutions, where excellence begins from the very first step. Our new Montessori program designed to nurture young minds with care and creativity. With experienced faculty, safe and reliable transport facilities, and separate secure hostel accommodation, we ensure comfort, safety, and quality education at every stage. From foundational learning to higher education, we build confidence, character, and success. Dolphins Group of Educational Institutions, empowering young minds. Admissions open now.
ಖ್ಯಾತ ಶಸ್ತ್ರಚಿಕಿತ್ಸಾ ತಜ್ಞ ಡಾಕ್ಟರ್ ಪ್ರಶಾಂತ್ ಮೂರ್ತಿ ಸಾರಥ್ಯದಲ್ಲಿ ಆರಂಭಗೊಂಡಿದೆ ಅತ್ಯಾಧುನಿಕ ಸೌಲಭ್ಯಗಳನ್ನು ಒಳಗೊಂಡ ದಿನದ 24 ಗಂಟೆಗಳ ಕಾಲ ಕಾರ್ಯನಿರ್ವಹಿಸುತ್ತಿರುವ ಅಭಯ ಆಸ್ಪತ್ರೆಯಲ್ಲಿ ಎಲ್ಲಾ ರೀತಿಯ ಚಿಕಿತ್ಸೆಗಳು ಲಭ್ಯ. ಗುಣಮಟ್ಟದ ಆರೋಗ್ಯ ಸೇವೆಯನ್ನು ಕೈಗೆಟುಕುವ ದರದಲ್ಲಿ ಒದಗಿಸುವುದು ನಮ್ಮ ಧ್ಯೇಯ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಆರಂಭಗೊಂಡಿರುವ ಈ ಆಸ್ಪತ್ರೆಯಲ್ಲಿ ಈ ಕೆಳಕಂಡ ಚಿಕಿತ್ಸೆಗಳು ಲಭ್ಯ: ತುರ್ತು ಸೇವೆ, ಜನರಲ್ ಮೆಡಿಸಿನ್, ಜನರಲ್ ಸರ್ಜರಿ, ಮಕ್ಕಳ ತಜ್ಞ ವೈದ್ಯರ ಸೇವೆ, ಎಂಡೋಸ್ಕೋಪಿ, ಮೂಳೆ ರೋಗ ತಜ್ಞರ ಸೇವೆ, ಸ್ತ್ರೀರೋಗ ತಜ್ಞರ ಸೇವೆ, ಗ್ಯಾಸ್ಟ್ರೋಎಂಟರಾಲಜಿ, ಸಿಟಿ ಸ್ಕ್ಯಾನಿಂಗ್, ಅಲ್ಟ್ರಾಸೌಂಡ್ ಹಾಗೂ ಪ್ರಯೋಗಾಲಯ ಸೇವೆಗಳು ಲಭ್ಯವಿದೆ. ಭಾರತದ ಪ್ರತಿಷ್ಠಿತ ದ್ವಿಚಕ್ರ ವಾಹನಗಳಲ್ಲಿ ಒಂದಾದ ಹೀರೋ ಬೈಕ್ಗಳು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಲಭ್ಯ. ಉದ್ಯಮಿ ಅಧಿಕೃತ ಡೀಲರ್ ಲಕ್ಷ್ಮೀನಾರಾಯಣ್ ಸಾರಥ್ಯದಲ್ಲಿ ಆರಂಭವಾಗಿರುವ ಶೋರೂಮ್ ಹಲವು ವೈಶಿಷ್ಟ್ಯತೆಗಳಿಂದ ಕೂಡಿದೆ. ಹೀರೋ ಕಂಪನಿಯ ಬೈಕ್ಗಳ ಅಧಿಕೃತ ಮಾರಾಟಗಾರರು ಮತ್ತು ಸರ್ವಿಸ್ ಸೆಂಟರ್ ಸೇವೆಗಳು ಚಿಕ್ಕಬಳ್ಳಾಪುರದಲ್ಲಿ ಈಗ ಲಭ್ಯ. ವಿಳಾಸ: ವಿಶಾಲ್ ಮಾರ್ಟ್ ಮುಂಭಾಗ, ಬೇಬಿ ರಸ್ತೆ, ಚಿಕ್ಕಬಳ್ಳಾಪುರ. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ. ಬಾಗೇಪಲ್ಲಿ ತಾಲೂಕಿನ ಬಾಲರೆಡ್ಡಿಪಲ್ಲಿ ಸಮೀಪ ಮಾರುತಿ ಕಾರೊಂದು ಸುಟ್ಟು ಕರಕಲಾಗಿದ್ದು, ಕಾರಿನಲ್ಲಿದ್ದ ಉದಯ್ ಕುಮಾರ್ ಎಂಬ ವ್ಯಕ್ತಿ ಬೆಂಕಿಯ ಕೆನ್ನಾಲಿಗೆಗೆ ಸಿಕ್ಕಿ ಸಾವನ್ನಪ್ಪಿರುವ ದಾರುಣ ಘಟನೆ ಭಾನುವಾರ ರಾತ್ರಿ ನಡೆದಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಬಾಗೇಪಲ್ಲಿ ತಾಲೂಕಿನ ಬಾಲರೆಡ್ಡಿಪಲ್ಲಿ ಸಮೀಪ ಮಾರುತಿ 800 ಕಾರಿನಲ್ಲಿ ವ್ಯಕ್ತಿಯೊಬ್ಬರು ಸುಟ್ಟು ಕರಕಲಾದ ಸ್ಥಿತಿಯಲ್ಲಿ ಪತ್ತೆಯಾಗಿರುವ ಘಟನೆ ಬೆಳಕಿಗೆ ಬಂದಿದೆ. ಮೃತರನ್ನ ಉದಯ್ ಕುಮಾರ್ ಎಂದು ಗುರುತಿಸಲಾಗಿದೆ. ಸ್ಥಳೀಯರ ಮಾಹಿತಿಯಂತೆ ಬಾಲರೆಡ್ಡಿಪಲ್ಲಿ ಗ್ರಾಮದ ಸಮೀಪ ರಸ್ತೆ ಬದಿಯಲ್ಲಿ ನಿಲ್ಲಿಸಿದ್ದ ಮಾರುತಿ 800 ಕಾರಿನಿಂದ ಹೊಗೆ ಬರುತ್ತಿರುವುದನ್ನು ಗಮನಿಸಿದ ಗ್ರಾಮಸ್ಥರು ತಕ್ಷಣ ಪೊಲೀಸರಿಗೆ ಹಾಗೂ ಅಗ್ನಿಶಾಮಕ ದಳಕ್ಕೆ ಮಾಹಿತಿ ನೀಡಿದ್ದಾರೆ. ಮಾಹಿತಿ ತಿಳಿದ ಕೂಡಲೇ ಸ್ಥಳಕ್ಕೆ ಧಾವಿಸಿದ ಪೊಲೀಸರು ಮತ್ತು ಅಗ್ನಿಶಾಮಕ ಸಿಬ್ಬಂದಿ ಬೆಂಕಿಯನ್ನ ನಂದಿಸಿದಾಗ ಕಾರಿನೊಳಗೆ ವ್ಯಕ್ತಿಯೊಬ್ಬರು ಸುಟ್ಟು ಕರಕಲಾದ ಸ್ಥಿತಿಯಲ್ಲಿ ಪತ್ತೆಯಾಗಿದ್ದಾರೆ. ಮೃತರಾದ ಉದಯ್ ಕುಮಾರ್ ಅವರು ಮೂಲತಃ ಬಾಗೇಪಲ್ಲಿ ತಾಲೂಕಿನ ಪೆನುಮಲ ಗ್ರಾಮದವರಾಗಿದ್ದು, ಕಳೆದ ಹಲವು ದಿನಗಳಿಂದ ಕುಟುಂಬ ಸಮೇತ ಬೆಂಗಳೂರಿನಲ್ಲಿ ವಾಸವಿದ್ದರು ಎನ್ನಲಾಗಿದೆ. ಭಾನುವಾರ ಮಧ್ಯಾಹ್ನ ತಮ್ಮ ತಾಯಿಯನ್ನ ಭೇಟಿ ಮಾಡಲು ಸ್ವಗ್ರಾಮ ಪೆನುಮಲೆಗೆ ಬಂದಿದ್ದ ಅವರು ಬಳಿಕ ಮತ್ತೆ ಬೆಂಗಳೂರಿಗೆ ತೆರಳುವ ವೇಳೆ ಬಾಲರೆಡ್ಡಿಪಲ್ಲಿ ಸಮೀಪ ದುರ್ಘಟನೆ ಸಂಭವಿಸಿರುವುದಾಗಿ ತಿಳಿದು ಬಂದಿದೆ. ಘಟನೆ ಬಗ್ಗೆ ಮಾಹಿತಿ ತಿಳಿದ ಕೂಡಲೇ ಬಾಗೇಪಲ್ಲಿ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಬಳಿಕ ಮೃತದೇಹವನ್ನು ವಶಕ್ಕೆ ಪಡೆದು ಬಾಗೇಪಲ್ಲಿ ಸಾರ್ವಜನಿಕ ಆಸ್ಪತ್ರೆಗೆ ಸಾಗಿಸಿ ಶವ ಪರೀಕ್ಷೆ ನಡೆಸಲಾಗಿದೆ. ಈ ಘಟನೆ ಆತ್ಮಹತ್ಯೆಯೋ ಅಥವಾ ಆಕಸ್ಮಿಕವಾಗಿ ಬೆಂಕಿ ಹೊತ್ತಿಕೊಂಡ ಪರಿಣಾಮವಾಗಿಯೋ ಎಂಬುದು ಇನ್ನೂ ಸ್ಪಷ್ಟವಾಗಿಲ್ಲ. ವಿವಿಧ ಆಯಾಮಗಳಲ್ಲಿ ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ. ಕಾರಿನಲ್ಲಿ ಬೆಂಕಿ ಕಾಣಿಸಿಕೊಂಡಿರುವ ಕಾರಣ ಹಾಗೂ ಘಟನೆಯ ಹಿನ್ನೆಲೆ ಬಗ್ಗೆ ಮಾಹಿತಿ ಸಂಗ್ರಹಿಸಲಾಗಿದೆ. ಘಟನೆಯಿಂದ ಸ್ಥಳೀಯರಲ್ಲಿ ಆತಂಕ ಮತ್ತು ಕುತೂಹಲ ಉಂಟಾಗಿದೆ. ಪ್ರಕರಣ ಸಂಬಂಧ ಬಾಗೇಪಲ್ಲಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಮುಂದಿನ ತನಿಖೆ ಮುಂದುವರೆದಿದೆ. PS ರಾಜೇಶ್, ಈ ನ್ಯೂಸ್ ಟಿವಿ, ಬಾಗೇಪಲ್ಲಿ. ಈ ಸಮಾಜದಲ್ಲಿ ಹೆಣ್ಣು ಮತ್ತು ಗಂಡು ಇಬ್ಬರು ಕೂಡ ಸಮಾನರೇ. ಪ್ರತಿ ಪುರುಷನ ಸಾಧನೆಯ ಹಿಂದೆ ಒಬ್ಬ ಮಹಿಳೆ ಇರುವಂತೆ ಪ್ರತಿ ಹೆಣ್ಣಿನ ಸಾಧನೆಯ ಹಿಂದೆ ಒಬ್ಬ ಪುರುಷ ಇದ್ದೇ ಇರುತ್ತಾನೆ ಎಂದು ಶಿಡ್ಲಘಟ್ಟದ ಪ್ರಧಾನ ಸಿವಿಲ್ ನ್ಯಾಯಾಧೀಶೆ CN ಸುಕನ್ಯಾ ಅಭಿಪ್ರಾಯಪಟ್ಟರು. ಶಿಡ್ಲಘಟ್ಟ ದಿಬ್ಬೂರಹಳ್ಳಿ ಮಾರ್ಗದ JMFC ನ್ಯಾಯಾಲಯದ ಸಭಾಂಗಣದಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಕಾರ್ಯಕ್ರಮ ನಡೆಯಿತು. ನ್ಯಾಯಾಧೀಶರು ಮಹಿಳಾ ವಕೀಲರ ಜೊತೆಗೂಡಿ ಕೇಕ್ ಕತ್ತರಿಸಿ ಸಿಹಿ ಹಂಚಿಕೊಳ್ಳುವ ಮೂಲಕ ವಿಶೇಷವಾಗಿ ವಿಶ್ವ ಮಹಿಳಾ ದಿನಾಚರಣೆಯನ್ನು ಆಚರಿಸಿದರು. ಈ ವೇಳೆ ಪ್ರಧಾನ ಸಿವಿಲ್ ನ್ಯಾಯಾಧೀಶೆ CS ಸುಕನ್ಯಾ ಮಾತನಾಡಿ, ಮಹಿಳಾ ದಿನಾಚರಣೆ ಎಂದರೆ ಕೇವಲ ಒಂದು ದಿನದ ಆಚರಣೆ ಆಗಬಾರದು. ಪುರುಷ ಮತ್ತು ಮಹಿಳೆ ಸಮಾಜದ ಎಂಬ ಬಂಡಿಯ 2 ಚಕ್ರಗಳಿದ್ದಂತೆ ಇಬ್ಬರಿಗೂ ಸಮಾನ ಗೌರವ ಸಿಕ್ಕಾಗ ಮಾತ್ರ ಸಮಾಜ ಸುಸ್ಥಿರವಾಗಿರಲು ಸಾಧ್ಯ ಎಂದು ಹೇಳಿದರು. ನಾನು ಪರ್ಸನಲಿ ನಮ್ಮನೆಯಲ್ಲಿ ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ. ನಮ್ಮಮ್ಮನಿಗೆ ನಾನು ಎಷ್ಟೇ ಚೆಂದ ನೋಡ್ಕೊಂಡ್ರು ನಮ್ಮ ಅಣ್ಣ ನನ್ನನ್ನೇ ಪ್ರೀತಿ ಜಾಸ್ತಿ. ಆದರೆ ನಮ್ಮ ಅಪ್ಪಂಗೆ ನಾನು ನನ್ನನ್ನೇ ಇಷ್ಟ. ನಾನು ಎಷ್ಟೇ ದೂರ ಇದ್ದರೆ ಏನೇ ಇದ್ರೂ ಇವಾಗೂ ಬಂದ್ರೂ ನನ್ನ ಚಿಕ್ಕ ಮಕ್ಕಳು ತಾನೇ ನೋಡ್ಕೊಂಡ್ರು. ಸೊ ಹಿಂದೆ ಒಂದು ಕಾಲ ಇತ್ತು, ಹೆಣ್ಮಕ್ಳು ಏನು ಮಾಡ್ತಾ ಇದ್ರು, ಸ್ವಲ್ಪ ಕಷ್ಟಪಡ್ತಾಯಿದ್ರು, ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಹಿಂದುಳಿದಿದ್ರು. ಸೊ ಆ ಕಾಲ ಇತ್ತು. ಅದ್ರ ಮೂಲಕ ಈಗ ಅಧ್ಯಕ್ಷ ಹೇಳ್ತಾರೆ, ವುಮೆನ್ಸ್ ಡೇನ ಯಾಕೆ March 8th ಸೆಲೆಬ್ರೇಷನ್ ಮಾಡ್ತಾರೆ ಅನ್ನೋದು ಹಿಸ್ಟ್ರಿನ ಅಧ್ಯಕ್ಷರು ರೆಡಿಯಾಗಿ ಬಂದಿದ್ದಾರೆ, ಅದು ಹೇಳ್ತಾರೆ. ಸೊ ಅದ್ರ ಬಗ್ಗೆ ನಾನು ಏನೆಲ್ಲ ಟೈಮ್ ಸೇವ್ ಮಾಡೋದು. ನ್ಯಾಯಾಧೀಶರು ಮತ್ತು ಮಹಿಳಾ ವಕೀಲರ ಜೊತೆಗೂಡಿ ಕೇಕ್ ಕತ್ತರಿಸಿ ಪರಸ್ಪರ ಹಂಚಿಕೊಂಡರು. ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಮೊಹಮ್ಮದ್ ರೋಷನ್ ಶಾ, ಹೆಚ್ಚುವರಿ ಸಿವಿಲ್ ನ್ಯಾಯಾಧೀಶೆ S ರಂಜಿತಾ, ತಾಲೂಕು ವಕೀಲರ ಸಂಘದ ಅಧ್ಯಕ್ಷ A ನಾರಾಯಣಸ್ವಾಮಿ, ಪ್ರಧಾನ ಕಾರ್ಯದರ್ಶಿ CG ಭಾಸ್ಕರ್,
ಹಿರಿಯ ವಕೀಲ ಎಂ ಪಾಪಿರೆಡ್ಡಿ, ಅಪರ ಸರ್ಕಾರಿ ವಕೀಲ ಎಣ್ಣೂರು ಶ್ರೀನಿವಾಸ್ ಎಲ್ಲ ವಕೀಲರು ಹಾಜರಿದ್ದರು. ವೀರಾಪುರ ಮಂಜುನಾಥ್, ಈ ನ್ಯೂಸ್ ಟಿವಿ, ಶಿಡ್ಲಘಟ್ಟ. ದೊಡ್ಡಮರಳಿ ಕೃಷಿ ಪತ್ತಿನ ಸಹಕಾರ ಸಂಘಕ್ಕೆ ಮುಂದಿನ 5 ವರ್ಷಗಳ ಆಡಳಿತ ಅವಧಿಗೆ ನಡೆದ ಚುನಾವಣೆಯಲ್ಲಿ ಎಲ್ಲ 12 ನಿರ್ದೇಶಕ ಸ್ಥಾನಗಳಿಗೂ ಅವಿರೋಧ ಆಯ್ಕೆ ನಡೆದಿದೆ. ಈ ಸಂಘಕ್ಕೆ ಹಿಂದೆಯೂ ಕಾಣದಷ್ಟು ಪೈಪೋಟಿ ಈ ಬಾರಿ ಇತ್ತು. ನಿರ್ದೇಶಕ 12 ಸ್ಥಾನಕ್ಕೆ 48 ಮಂದಿ ನಾಮಪತ್ರ ಸಲ್ಲಿಸಿದ್ದರು. ಅವರೆಲ್ಲರ ಮನವೊಲಿಸಿ ಅವಿರೋಧ ಆಯ್ಕೆ ಕಸರತ್ತು ನಡೆಸಿದ್ದ ಅಧ್ಯಕ್ಷ ಎಂಎಫ್ಸಿ ನಾರಾಯಣಸ್ವಾಮಿ ಮತ್ತು ಕೆಲವು ಹಿರಿಯ ಮುಖಂಡರ ಕಸರತ್ತು ಫಲಿತಾಂಶ ನೀಡಿದ್ದು, ಕೊನೆಗೂ ಎಲ್ಲರೂ ಅವಿರೋಧ ಆಯ್ಕೆಯಾಗಿದ್ದಾರೆ. ಚಿಕ್ಕಬಳ್ಳಾಪುರ ತಾಲೂಕು ದೊಡ್ಡಮರಳಿ ಕೃಷಿ ಪತ್ತಿನ ಸಹಕಾರ ಸೇವಾ ಸಂಘದ ಮುಂದಿನ 5 ವರ್ಷಗಳ ಆಡಳಿತ ಮಂಡಳಿ ಆಯ್ಕೆಗೆ ನಿರ್ದೇಶಕರ ಆಯ್ಕೆಗೆ ನಡೆದ ಚುನಾವಣೆಯಲ್ಲಿ 3ನೇ ಬಾರಿಗೆ ಮರು ಆಯ್ಕೆ ಬಯಸಿ ಸ್ಪರ್ಧಿಸಿದ್ದ ಎಂಎಫ್ಸಿ ನಾರಾಯಣಸ್ವಾಮಿ ಸೇರಿದಂತೆ ಎಲ್ಲ 12 ಜನ ನಿರ್ದೇಶಕರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಗೆದ್ದ ಎಲ್ಲ ನಿರ್ದೇಶಕರಿಗೆ ಪ್ರಮಾಣ ಪತ್ರ ನೀಡಿ ಅಭಿನಂದನಾ ಸಮಾರಂಭ ಹಮ್ಮಿಕೊಳ್ಳಲಾಗಿತ್ತು. ಸಭೆಯನ್ನು ಉದ್ದೇಶಿಸಿ ಎಂಎಫ್ಸಿ ನಾರಾಯಣಸ್ವಾಮಿ ಮಾತನಾಡಿ, ಈ ಸಂಸ್ಥೆ ಎಸ್ಬಿಐ ಬ್ಯಾಂಕಿನಿಂದ ಬದಲಾಯಿಸಿ ಡಿಸಿಸಿ ಬ್ಯಾಂಕ್ನಲ್ಲಿ ಖಾತೆ ಮಾಡಿಸಿದ್ರಿಂದ ಕುಮಾರಣ್ಣನ ಸಿಎಂ ಆಗಿದ್ದಾಗ ಸುಮಾರು 2.5 ಕೋಟಿ ಹಣ ರೈತರ ಸಾಲ ಮನ್ನಾ ಮಾಡಲಾಗಿತ್ತು. ಕೇವಲ 3 ದಿನ ಬಾಕಿ ಇದ್ದಾಗ ಇನ್ನು 12 ಜನರು ಹಣ ಕಟ್ಟಬೇಕಾಗಿದ್ದನ್ನ ನಾನೇ ಜವಾಬ್ದಾರಿ ವಹಿಸಿಕೊಂಡು ಬಾಕಿ ಹಣ ಪಾವತಿ ಮಾಡಿದ್ದರಿಂದ ಸುಮಾರು 100ಕ್ಕೂ ಹೆಚ್ಚು ರೈತರ ಸಾಲ ಮನ್ನಾಗೆ ಅವಕಾಶ ಸಿಕ್ಕಿತ್ತು ಎಂದರು. ಕೃಷಿಯ ಕಂಪೌಂಡ್ ಮಾಡೋದಂದ್ರೆ 47 ಜನ ಹಾಕಿ 12 ಜನ ಬಿಡಿಸ್ಬೇಕಾದ್ರೆ ಬಹಳ ಶ್ರಮ ಎಲ್ಲರೂ ಪಟ್ಟಿದ್ದಾರೆ. ಇದು ಬಹಳ ನನಗೆ ಹೆಮ್ಮೆ ತರ್ತಕ್ಕಂಥದ್ದು. ಯಾಕಂದ್ರೆ ಇದು ಒಂದು ಮನೆಯಲ್ಲೇ ಎಷ್ಟೋ ಕಷ್ಟ ಇರ್ತದೆ. ಒಂದು ಎಲ್ಲ ಊರುಗಳನ್ನು ಹೊಲಿಸಿ ಜವಾಬ್ದಾರಿ ಅವರವ್ರ ತಕ್ಕ ಮಟ್ಟಿಗೆ ಎಲ್ಲ ಒಂದು ವಿಭಾಗ ಮಾಡ್ಕೊಂಡು ಬಂದು 12 ಜನ ನಾವು ಕೂಡಿಸಿ ಇದು ಮಾಡಬೇಕಾದ್ರೆ ಬಹಳ ಶ್ರಮ ಇದೆ. ಆ ಸಮಯದಲ್ಲಿ ಸ್ವಲ್ಪ ಲೋನ್ ಕಟ್ಟಲಿಲ್ಲ, ಕೆಲವು ಕಟ್ಟಲಿಕ್ಕಾಗಲಿಲ್ಲ, ಕೆಲವು ಕಷ್ಟ ಇರ್ತದೆ. ಆದ್ರೂ ನಾವೇನೋ ಒಂದು ಶ್ರಮ ಪಟ್ಟು ನಾನು ಅಧ್ಯಕ್ಷನಾಗಿದ್ರಲ್ಲ, ನಾನು ಮಾಡೋ ಒಳ್ಳೆ ಕೆಲಸ ಮಾಡಬೇಕನ್ನೋ ಆಸೆಯಿಂದ ನಾನು ಆ ಕೆಲಸವನ್ನು ಪೂರ್ಣಗೊಳಿಸಿ ಅದರ ನಂತರ ನಾವು ಮನ್ನಾ ಸಿಗೋದು ಇನ್ನು 3 ದಿವಸ ಇತ್ತು. ಚಂದ್ರಾಪುರ ಅನ್ಸುತ್ತೆ, ಇನ್ನು 3 ದಿವಸ ಇತ್ತು. ಅಮೌಂಟ್ ಎಲ್ಲನೂ ಸೆಕ್ರೆಟರಿ ಅಂತ ಚಂದ್ರಾಪುರ ಹೋಯ್ತು. ಆದ್ರೂ ಆ ಟೈಮಲ್ಲಿ ಅದು ನಮಗೆ ಇನ್ನು 3 ದಿವಸ ಹೋಗಿದ್ರೆ ನಮಗೆ ಮನ್ನಾ ಸಿಗ್ತಾ ಇಲ್ಲ, ಯಾವುದೋ 100 ರೂಪಾಯಿ ಸಿಗ್ತಿಲ್ಲ ನಮ್ಮ ಸೊಸೈಟಿಗೆ. ಅದರಿಂದ ಆ ಟೈಮಲ್ಲಿ ನಾವು ಎಲ್ಲರೂ ನಮಗೆ ಸಪೋರ್ಟ್ ಕೊಟ್ಟು ಮಾಡಿದ್ರಿಂದ ನಮಗೆ ಅವತ್ತು 1.5 ಕೋಟಿ ಒಂದು ಸಾರಿ, 1 ಕೋಟಿ ಒಂದು ಸಾರಿ, 2.5 ಕೋಟಿ ನಮ್ಮ ಸೊಸೈಟಿಗೆ ಉಳಿತಾಯ ಆಗಿದೆ. ಇಂದಿನ ಸಮಾರಂಭದಲ್ಲಿ ಕೃಷಿಕ ಸಮಾಜದ ಅಧ್ಯಕ್ಷ ಚದಲಪುರ ನಾರಾಯಣಸ್ವಾಮಿ, ಬಿಎಂಕೆ ಮಂಜುನಾಥ್, ಎಳುವಳ್ಳಿ ಸೊನ್ನೇಗೌಡ, ಮಾಜಿ ಕಾರ್ಯದರ್ಶಿ ಚಂದ್ರಪ್ಪ, ಹಾಲಿ ಕಾರ್ಯದರ್ಶಿ ಮತ್ತು ಸಿಬ್ಬಂದಿ ಹಾಜರಿದ್ದರು. ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ಒಳ ಮೀಸಲಾತಿ ವರದಿಯು ಸಾಕಷ್ಟು ನ್ಯೂನ್ಯತೆಗಳಿಂದ ಕೂಡಿದ್ದು, ವರದಿಯನ್ನ ಯಾವುದೇ ಕಾರಣಕ್ಕೂ ಸ್ವೀಕರಿಸದೆ ತಿರಸ್ಕರಿಸಬೇಕೆಂದು ಬಲಗೈ ಜಾತಿಗಳ ಒಕ್ಕೂಟದ ಚಿಕ್ಕಬಳ್ಳಾಪುರ ಜಿಲ್ಲಾ ಗೌರವ ಅಧ್ಯಕ್ಷ ತ್ಯಾಗರಾಜ್ ರಾಜ್ಯ ಸರ್ಕಾರವನ್ನ ಆಗ್ರಹಿಸಿದರು. ಶಿಡ್ಲಘಟ್ಟ ನಗರದಲ್ಲಿನ ಪತ್ರಕರ್ತರ ಭವನದಲ್ಲಿ ಬಲಗೈ ಜಾತಿಗಳ ಒಕ್ಕೂಟದ ಪದಾಧಿಕಾರಿಗಳು ಮಾಧ್ಯಮಗೋಷ್ಠಿ ನಡೆಸಿ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ವರದಿಯನ್ನು ವಿರೋಧಿಸಿದರು. ಸರ್ಕಾರವು ನಾಗಮೋಹನ್ ದಾಸ್ ಅವರ ವರದಿಯನ್ನು ತಿರಸ್ಕರಿಸಬೇಕು ಎಂದು ಒತ್ತಾಯಿಸಿದರು. ಬಲಗೈ ಜಾತಿಗಳ ಒಕ್ಕೂಟದ ಚಿಕ್ಕಬಳ್ಳಾಪುರ ಜಿಲ್ಲಾ ಗೌರವ ಅಧ್ಯಕ್ಷ ತ್ಯಾಗರಾಜ್ ಮಾತನಾಡಿ, ಓಲಯ, ಮಾಲ, ಛಲವಾದಿ, ಆದಿ ದ್ರಾವಿಡ, ಆದಿ ಕರ್ನಾಟಕ, ಪೇರೆಯ, ಪೇರಿಯನ್ ಜಾತಿಗಳೆಲ್ಲವೂ ಬಲಗೈ ಜಾತಿಗಳೇ ಆಗಿದ್ದು ರಾಜ್ಯದ ವಿವಿಧೆಡೆ ವಿವಿಧ ಹೆಸರುಗಳಿಂದ ಕರೆಯುತ್ತಾರೆ. ಈ ಎಲ್ಲ ಜಾತಿಗಳ ಪ್ರಮಾಣ ಪತ್ರಗಳನ್ನು ಸರ್ಕಾರ ನೀಡಿದೆ. ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ವೇಳೆ ನಾವೆಲ್ಲರೂ ನಮ್ಮ ಜಾತಿಗಳನ್ನು ನಮೂದು ಮಾಡಿ ಬ್ರಾಕೆಟ್ನಲ್ಲಿ ಓಲೆಯ ಎಂದೇ ಬರೆಸಿದ್ದೇವೆ. ಆದರೆ ನಾಗಮೋಹನ್ ದಾಸ್ ಅವರು ಬಲಗೈನ ಈ ಎಲ್ಲಾ ಜಾತಿಗಳನ್ನು ABCD ಎಂದು ವಿಂಗಡಣೆ ಮಾಡಿದ್ದಾರೆ. ಛಲವಾದಿ, ಓಲೆಯ ಬಿಟ್ಟು ಇನ್ನುಳಿದ ಜಾತಿಗಳು ಜಾತಿಗಳೇ ಅಲ್ಲ, ಆ ಜಾತಿಯ ಯಾರು ಇಲ್ಲಿ ಇಲ್ಲವೇ ಇಲ್ಲ ಎಂದು ವರದಿಯಲ್ಲಿ ಹೇಳಿದ್ದಾರೆ. ಇದರಿಂದ ಬಲಗೈ ಜಾತಿಯ ಜನಸಂಖ್ಯೆ ತೀರಾ ಕಡಿಮೆ ಆಗಿ ನಮಗೆ ಕಾನೂನುಬದ್ಧವಾಗಿ ಸಂವಿಧಾನಬದ್ಧವಾಗಿ ಸಿಗಬೇಕಾದ ಮೀಸಲಾತಿ ಸಿಗಲಾರದು ಎಂದು ಆತಂಕ ವ್ಯಕ್ತಪಡಿಸಿದರು. ಛಲವಾದಿ ಸಮುದಾಯಕ್ಕೆ ಆಗಿರ್ತಕ್ಕಂಥ ಅನ್ಯಾಯವನ್ನ ಸಂಪೂರ್ಣವಾಗಿ ಸರಸಗಟ್ಟಾಗಿ ನಾವು ಛಲವಾದಿ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲಾ ವಲಯ ಸಮುದಾಯದವರು ಆ ವರದಿಯನ್ನು ತಿರಸ್ಕಾರ ಮಾಡ್ತಾ ಇದ್ದಾರೆ. ಕಾರಣ ಅವರು ABCD ವರ್ಗೀಕರಣವನ್ನ ಮಾಡುವಂತೇಳಿ ಸರ್ಕಾರ ಆದೇಶ ಮಾಡಿದ್ರೆ ಅವರು ಈ ಛಲವಾದಿ ಸಮುದಾಯವನ್ನ, ವಲಯ ಸಮುದಾಯವನ್ನ, ಬಲಗೈ ಸಮುದಾಯವನ್ನ
ABCD ಅಂತ 4 ವರ್ಗಗಳನ್ನು ಮಾಡಿ ವಲಯ ಸಮುದಾಯಕ್ಕೆ 5% ಅನ್ನು ಕೊಟ್ಟು 32 ಲಕ್ಷ ಜನಕ್ಕೆ, ಆಮೇಲೆ ಛಲವಾದಿ ಸಮುದಾಯಕ್ಕೆ 4,80,000 ಜನಸಂಖ್ಯೆಗೆ 1% ಅನ್ನು ಕೊಟ್ಟು ಅಲ್ಲಿಗೆ ಇದು ಮಾಡಿ ಆದಿ ದ್ರಾವಿಡ ಆದಿ ಕರ್ನಾಟಕ ಸಮುದಾಯಕ್ಕೆ ಏನೂ ಕೊಟ್ಟಿಲ್ಲ, ಪೆರಿಯ ನನ್ನ ಸಮುದಾಯಕ್ಕೆ ಏನೂ ಕೊಟ್ಟಿಲ್ಲ, ವಲಯ ಸಮುದಾಯಕ್ಕೆ ಅನ್ನೋದಕ್ಕೆ ಏನೂ ಕೊಟ್ಟಿಲ್ಲ, ಬ್ರಾಕೆಟ್ ಅಲ್ಲಿ ಹಂಗೆ ಮಾಡಿದ್ದಾರೆ. ಹಂಗಾದ್ರೆ ಪೆರಿಯ ನನ್ನವರು, ವಲಯ ಇದು ಮಾಲಾ ಅನ್ನೋರು, ಆದಿ ದ್ರಾವಿಡ ಆದಿ ಕರ್ನಾಟಕನವರು ಯಾವ ಸಮುದಾಯಕ್ಕೆ ಸೇರಿರ್ತಕ್ಕಂಥವರು ನಾಗಮೋಹನ್ ದಾಸ್ ಅವರ ವರದಿಯಲ್ಲೂ ಸ್ಪಷ್ಟವಾದಂತೆ ಇಲ್ಲ. ಸುದ್ದಿಗೋಷ್ಠಿಯಲ್ಲಿ ಬಲಗೆ ಜಾತಿಗಳ ಒಕ್ಕೂಟದ ಜಿಲ್ಲಾ ಸಮಿತಿ ಸದಸ್ಯ ಕೃಷ್ಣಯ್ಯ, ತಾಲೂಕು ಅಧ್ಯಕ್ಷ ಚಂದ್ರಶೇಖರ್, ಉಪಾಧ್ಯಕ್ಷ BA ಬಾಬು, ಕಾರ್ಯದರ್ಶಿ ಮುನಿರಾಜು, ಸದಸ್ಯ ಸಂಪತ್ ಕುಮಾರ್ ಇನ್ನಿತರರು ಇದ್ದರು. ವೀರಪುರ ಮಂಜುನಾಥ್, ಈ ನ್ಯೂಸ್ ಟಿವಿ, ಶಿಡ್ಲಘಟ್ಟ. ಶ್ರೀ ಹರಿಹರ ಕ್ಷೇತ್ರ ಎಂದು ಕರೆಯುವ ಕುಡಿಯನೂರು ಗ್ರಾಮದ ಮುಜರಾಯಿ ಇಲಾಖೆಗೆ ಸೇರಿದ ಪುರಾತನ ಕಾಲದ ಶ್ರೀ ವೆಂಕಟರಮಣ ಸ್ವಾಮಿ ದೇವಾಲಯದಲ್ಲಿ 12 ವರ್ಷಗಳಿಗೊಮ್ಮೆ ನಡೆಯುವ ಕುಂಭಾಭಿಷೇಕ ಮಹೋತ್ಸವ ಕಾರ್ಯಕ್ರಮ ಶ್ರದ್ಧಾ ಭಕ್ತಿಯಿಂದ ವಿವಿಧ ಪೂಜಾ ಕೈಂಕರ್ಯಗಳೊಂದಿಗೆ ನೆರವೇರಿತು. ಮಾರ್ಚ್ 19 ಯುಗಾದಿ ಹಬ್ಬದ ಪ್ರಯುಕ್ತ ಉತ್ಸವ ಪ್ರಾರಂಭ ಆಗಿ ಮಾಲೂರು ತಾಲೂಕಿನ ಕುಡಿಯನೂರು ಗ್ರಾಮದಲ್ಲಿ ಶ್ರೀ ಹರಿಹರ ಕ್ಷೇತ್ರ ಪುರಾತನ ಕಾಲದ ಮುಜರಾಯಿ ಇಲಾಖೆಗೆ ಸೇರಿದ ಶ್ರೀ ವೆಂಕಟರಮಣ ಸ್ವಾಮಿ ದೇವಾಲಯದಲ್ಲಿ ಭಕ್ತಾದಿಗಳ ಸಹಕಾರದಿಂದ ನೂತನವಾಗಿ ಅಲಂಕೃತಗೊಂಡಿರುವ ಶ್ರೀ ವೆಂಕಟರಮಣ ಸ್ವಾಮಿ ದೇವಾಲಯದಲ್ಲಿ 12 ವರ್ಷಗಳಿಗೊಮ್ಮೆ ಕುಂಭಾಭಿಷೇಕ ಮಹೋತ್ಸವ ನಡೆಯುತ್ತದೆ. 12ನೇ ವರ್ಷದ ಕುಂಭಾಭಿಷೇಕ ಮಹೋತ್ಸವ ಪ್ರಯುಕ್ತ ಶನಿವಾರ ಹಾಗೂ ಭಾನುವಾರ 2 ದಿನಗಳ ಕಾಲ ವಿವಿಧ ರೀತಿಯ ಪೂಜಾ ಕೈಂಕರ್ಯಗಳೊಂದಿಗೆ ಪ್ರಾರಂಭವಾಗಿ ದೇವಾಲಯದ ಪ್ರಧಾನ ಅರ್ಚಕರಾದ ಶ್ರೀನಿವಾಸ ಆಚಾರ್, ವೆಂಕಟೇಶ ಆಚಾರ್, ದ್ವಾರಕನಾಥ ಆಚಾರ್ ಅರ್ಚಕತ್ವದಲ್ಲಿ ಆರಂಭಗೊಂಡ ಕುಂಭಾಭಿಷೇಕ ಮಹೋತ್ಸವ ಕಾರ್ಯಕ್ರಮ 2ನೆಯ ದಿನವಾದ ಭಾನುವಾರ ಬೆಳಗ್ಗೆ ಶ್ರೀ ವೆಂಕಟರಮಣ ಸ್ವಾಮಿಗೆ ಬೆಳಗಿನ ಜಾವ ಅಭಿಷೇಕ ನಂತರ ಹೋಮ ಹವನ ಪೂರ್ಣಾಹುತಿ ಗೋಪೂಜೆ ನಡೆಯಿತು. ಮೂಲದೇವರಿಗೆ ಪ್ರಾಣಾಭಿಷೇಕ, ವಿಶೇಷ ಆಭರಣ ಸಮೇತ ಹೂವಿನ ಅಲಂಕಾರ ಮಾಡಲಾಗಿತ್ತು. ಮಹಾಮಂಗಳಾರತಿ ನಂತರ ದೇವಾಲಯಕ್ಕೆ ಆಗಮಿಸಿದ ಭಕ್ತಾದಿಗಳು ಸ್ವಾಮಿಯ ದರ್ಶನ ಪಡೆದು ತೀರ್ಥ ಪ್ರಸಾದ ಸ್ವೀಕರಿಸಿದರು. ಓಂ ನಮೋ ವೆಂಕಟೇಶಾಯ ನಮಃ. ಶ್ರೀ ವೆಂಕಟರಮಣ ಸ್ವಾಮಿ ದೇವಾಲಯ, ಹರಿಹರ ಕ್ಷೇತ್ರ, ಕುಡಿಯನೂರು. ಸನಾತನ ಕಾಲದಿಂದಲೂ ನಮ್ಮ ಗ್ರಾಮದಲ್ಲಿ ನೆಲೆಸಿರುವ ನಮ್ಮ ಗ್ರಾಮದ ಅತ್ಯಂತ ಪ್ರಸಿದ್ಧ ಪುರಾಣ ಪ್ರಸಿದ್ಧ ಶ್ರೀ ವೆಂಕಟರಮಣ ಸ್ವಾಮಿ ದೇವಾಲಯದಲ್ಲಿ ಪ್ರತಿ 12 ವರ್ಷಗಳಿಗೊಮ್ಮೆ ನಡೆಯಲ್ಪಡ್ತಕ್ಕಂಥ ಕುಂಭಾಭಿಷೇಕ ದೇವಾಲಯವನ್ನು ನೂತನವಾಗಿ ಅಲಂಕೃತಗೊಳಿಸಿ ಸಮಸ್ತ ಭಕ್ತಾದಿಗಳ ಸಹಕಾರದೊಂದಿಗೆ ಅರ್ಚಕರ ನೇತೃತ್ವದಲ್ಲಿ ಮತ್ತು ನಮ್ಮ ಕುಡಿಯನೂರಿನ ಎಲ್ಲ ಗ್ರಾಮಸ್ಥರ ವಿಶೇಷ ಸಹಕಾರದೊಂದಿಗೆ ಕಾರ್ಯಕ್ರಮಗಳು ವಿಜೃಂಭಣೆಯಿಂದ ನೆರವೇರುತ್ತವೆ. ಕುಂಭಾಭಿಷೇಕ ಮಹೋತ್ಸವ ಕಾರ್ಯಕ್ರಮದಲ್ಲಿ ಪುರೋಹಿತರ ತಂಡದ ಅರ್ಚಕ ರಾಜೇಶ್, ಗ್ರಾಮಸ್ಥರಾದ ಕೃಷ್ಣಪ್ಪ, ಲಕ್ಕಪ್ಪ, ವೆಂಕಟಸ್ವಾಮಿ, ರವಿ ಸೇರಿದಂತೆ ಅಪಾರ ಸಂಖ್ಯೆಯಲ್ಲಿ ಭಕ್ತಾದಿಗಳು ಹಾಗೂ ಕುಡಿಯನೂರು ಗ್ರಾಮಸ್ಥರು ಭಾಗವಹಿಸಿದ್ರು. ಕೇಶವ್, ಈ ನ್ಯೂಸ್ ಟಿವಿ, ಮಾಲೂರು. ದೊಡ್ಡಬಳ್ಳಾಪುರದಲ್ಲಿ ಭಾರೀ ಅಗ್ನಿ ಅವಘಡ ಸಂಭವಿಸಿದೆ. ಕೇಬಲ್ ತಯಾರಿಕಾ ಕಂಪನಿಯಲ್ಲಿ ಏಕಾಏಕಿ ಬೆಂಕಿ ಕಾಣಿಸಿಕೊಂಡು ಕೆಲ ಕಾಲ ಆತಂಕದ ವಾತಾವರಣ ನಿರ್ಮಾಣವಾಗಿತ್ತು. ಹಿಂದ್ಗಡೆ ಫುಲ್ ಬೆಂಕಿ ನೋಡಲ್ಲ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರ ತಾಲೂಕಿನ ಬಾಶೆಟ್ಟಿಹಳ್ಳಿಯಲ್ಲಿರುವ ಅಡ್ವಾನ್ಸ್ ಟೆಕ್ನಾಲಜೀಸ್ ಯೂನಿಟ್ 2 ಕಂಪನಿಯಲ್ಲಿ ಈ ಅಗ್ನಿ ಅವಘಡ ಸಂಭವಿಸಿದೆ. ಪ್ಲಾಸ್ಟಿಕ್ ಕೇಬಲ್ ತಯಾರಿಕೆ ಮಾಡುವ ಈ ಕಂಪನಿಯಲ್ಲಿ ಏಕಾಏಕಿ ಬೆಂಕಿ ಕಾಣಿಸಿಕೊಂಡು ದಗದಗನೆ ಒತ್ತಿ ಉರಿದ ಪರಿಣಾಮ ಮುಗಿಲೆತ್ತರಕ್ಕೆ ದಟ್ಟ ಹೊಗೆ ಚಿಮ್ಮಿದ ದೃಶ್ಯ ಕಂಡುಬಂದಿದೆ. ಪ್ರಾಥಮಿಕ ಮಾಹಿತಿ ಪ್ರಕಾರ ಕಂಪನಿಯೊಳಗೆ ಸಂಗ್ರಹಿಸಿದ್ದ ಮರದ ಪೀಸ್ಗಳಿಗೆ ಮೊದಲಿಗೆ ಬೆಂಕಿ ಹೊತ್ತಿಕೊಂಡು ನಂತರ ಕಂಪನಿಯ ಇತರ ಭಾಗಗಳಿಗೆ ವ್ಯಾಪಿಸಿರುವ ಸಾಧ್ಯತೆ ವ್ಯಕ್ತವಾಗಿದೆ. ಬೆಂಕಿ ತೀವ್ರವಾಗಿದ್ದರಿಂದ ಕೆಲ ಕಾಲ ಪರಿಸರದಲ್ಲಿ ಆತಂಕದ ವಾತಾವರಣ ನಿರ್ಮಾಣವಾಯಿತು. ಘಟನೆ ತಿಳಿದ ತಕ್ಷಣ ಸ್ಥಳಕ್ಕೆ ಆಗಮಿಸಿದ ಅಗ್ನಿಶಾಮಕ ದಳದ ಸಿಬ್ಬಂದಿ 3ಕ್ಕೂ ಹೆಚ್ಚು ಅಗ್ನಿಶಾಮಕ ವಾಹನಗಳ ಮೂಲಕ ಬೆಂಕಿ ನಂದಿಸುವ ಕಾರ್ಯದಲ್ಲಿ ತೊಡಗಿದ್ದಾರೆ. ದೊಡ್ಡಬಳ್ಳಾಪುರ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಆಕಸ್ಮಿಕವಾಗಿ ಒಂದು ಬೆಂಕಿ ಬಿದ್ದಿದೆ. ಗುರುಪ್ರಸಾದ್, ಈ ನ್ಯೂಸ್ ಟಿವಿ, ದೊಡ್ಡಬಳ್ಳಾಪುರ. ಚಿಂತಾಮಣಿ ತಾಲೂಕು ಕೋಟಗಲ್ ಗ್ರಾಮ ಪಂಚಾಯಿತಿಯ ಕೋಟಗಲ್ ಶಿಂಗರೇಪಲ್ಲಿ
ಮಜನ ರಾಗುಟ್ಟಹಳ್ಳಿಯಲ್ಲಿ ನೆಲೆಸಿರುವ ಇತಿಹಾಸ ಪ್ರಸಿದ್ಧ ಶ್ರೀ ಕಾದ್ರಿ ಲಕ್ಷ್ಮೀ ನರಸಿಂಹಸ್ವಾಮಿ ಬ್ರಹ್ಮ ರಥೋತ್ಸವ ಅಪಾರ ಭಕ್ತರ ಸಮ್ಮುಖದಲ್ಲಿ ಸಂಭ್ರಮ ಸಡಗರದಿಂದ ನೆರವೇರಿತು. ಇತಿಹಾಸ ಪ್ರಸಿದ್ಧ ಚಿಂತಾಮಣಿ ತಾಲೂಕು ಕೋಟಗಲ್ ಗ್ರಾಮದಲ್ಲಿ ನೆಲೆಸಿರುವ ಶ್ರೀ ಕಾದ್ರಿ ಲಕ್ಷ್ಮೀ ನರಸಿಂಹಸ್ವಾಮಿ ದೇವರ ಬ್ರಹ್ಮ ರಥೋತ್ಸವ ನೂರಾರು ಭಕ್ತಾದಿಗಳ ಸಮ್ಮುಖದಲ್ಲಿ ಭಾನುವಾರ ಶ್ರದ್ಧಾ ಭಕ್ತಿಯಿಂದ ನಡೆಯಿತು. ರಥೋತ್ಸವದ ಹಿನ್ನೆಲೆಯಲ್ಲಿ ಬೆಳಗ್ಗೆಯಿಂದಲೇ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವರಿಗೆ ವಿಶೇಷ ಹೂವಿನ ಅಲಂಕಾರ, ಅಭಿಷೇಕ, ಹೋಮ, ಹವನ ಸೇರಿದಂತೆ ಹಲವು ಧಾರ್ಮಿಕ ಕಾರ್ಯಕ್ರಮಗಳು ನಡೆಯಿತು. ಮಧ್ಯಾಹ್ನ 1 ಗಂಟೆಗೆ ದೇವಾಲಯದ ಟ್ರಸ್ಟ್ನವರು ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿಗೆ ವಿಶೇಷ ಪೂಜೆ ಸಲ್ಲಿಸುವ ಮೂಲಕ ಬ್ರಹ್ಮ ರಥೋತ್ಸವಕ್ಕೆ ಅಧಿಕೃತವಾಗಿ ಚಾಲನೆ ನೀಡಿದರು. ಈ ಬ್ರಹ್ಮ ರಥೋತ್ಸವ ಕಾರ್ಯಕ್ರಮದಲ್ಲಿ ಉನ್ನತ ಶಿಕ್ಷಣ ಸಚಿವರಾದ ಡಾಕ್ಟರ್ ಎಂಸಿ ಸುಧಾಕರ್, ಮಾಜಿ ಶಾಸಕ ಜೆಕೆ ಕೃಷ್ಣಾರೆಡ್ಡಿ, ಬಿಜೆಪಿ ಮುಖಂಡರಾದ ದೇವನಹಳ್ಳಿ ಜಿಎನ್ ವೇಣುಗೋಪಾಲ್, ಬಿಜೆಪಿ ಜಿಲ್ಲಾಧ್ಯಕ್ಷ ಸಿಕಲ್ ರಾಮಚಂದ್ರ ಗೌಡ ಸೇರಿದಂತೆ ಚಿಂತಾಮಣಿ ನಗರ ಹಾಗೂ ಕೋಟಗಲ್ ಸುತ್ತಮುತ್ತಲಿನ ಜನತೆ ಭಾಗವಹಿಸಿದ್ರು. ಬಹಳಷ್ಟು ಜನ ಭಕ್ತಾದಿಗಳು ಬಹಳ ಶ್ರದ್ಧಾ ಭಕ್ತಿಯಿಂದ ಬಂದು ಇಲ್ಲಿ ಭಾಗವಹಿಸಿ ನಮ್ಮ ಸಂಸ್ಕೃತಿಯನ್ನು, ನಮ್ಮ ಪರಂಪರೆಯನ್ನು ಉಳಿಸುವಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಬಹಳ ಸಂತೋಷದ ವಿಚಾರ. ಇದು ಇದೇ ರೀತಿಯಾಗಿ ಬೆಳೀಲಿ. ಈ ವರ್ಷ ಒಳ್ಳೆ ಮಳೆ ಆಗಲಿ, ಬೆಳೆ ಆಗಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾರೆ. ಮತ್ತು ನಾವು ದೇವಸ್ಥಾನ ಭಾಳ ಹಳೇದು, ಈಗ ಅದಕ್ಕೆ ಒಂದು ವಿನ್ಯಾಸವನ್ನು ಮಾಡಿಸಿದ್ದೀವಿ. ಅದು ಎಸ್ಟಿಮೇಟು ಸ್ಕ್ರೂಟ್ನಿ ಹಂತದಲ್ಲಿದೆ. ಆದಷ್ಟು ಬೇಗ ಅದನ್ನು ಸ್ಕ್ರೂಟ್ನಿ ಮಾಡಿಸಿ ಆ ಒಂದು ಬ್ರಹ್ಮ ರಥೋತ್ಸವದಲ್ಲಿ ಪಾಲ್ಗೊಂಡಿದ್ದ ಭಕ್ತಾದಿಗಳಿಗೆ ಅನ್ನದಾಸೋಹ ಹಾಗೂ ಪಾನಕ, ಹೆಸರು ಬೇಳೆನ ವಿತರಣೆ ಮಾಡಲಾಯಿತು. ಬಿದೇವಪ್ಪ, ಈ ನ್ಯೂಸ್ ಟಿವಿ, ಚಿಂತಾಮಣಿ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಕಷ್ಟಪಟ್ಟು ಹಣ ಕೊಡಿಸಿ ಒಡವೆ ಮಾಡಿಸಿರ್ತೀರಿ. ಮಕ್ಕಳ ಉನ್ನತ ವ್ಯಾಸಕ್ಕೋ, ಅವ್ರ ಮದ್ವೆಗೋ ಅಥವಾ ಯಾವ್ದಾದ್ರೂ ಆರೋಗ್ಯ ಸಮಸ್ಯೆ ಬಂದಾಗ ಹಣ ಬೇಕಾಗತ್ತೆ. ಆ ಚಿನ್ನವನ್ನ ಮಾರೋಕೆ ಅಂತ ಹೋದಾಗ ಬೇಕಾ ಬಿಟ್ಟಿ ಬೆಲೆ ಕೇಳ್ತಾರೆ ಅನ್ನೋ ಚಿಂತೆಲಿದ್ದೀರಾ? ಇನ್ನು ಮುಂದೆ ಆ ಚಿಂತೆ ಮಾಡೋ ಪ್ರಮೇಯನೇ ಇಲ್ಲ. ಹಿಂದೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿಗೆ ಬನ್ನಿ. ತಾವು ಅಡ ಇಟ್ಟಿರೋ ಚಿನ್ನವನ್ನ ತಕ್ಷಣ ಬಿಡಿಸಿ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡ್ಕೊಂಡು ಕೂಡಲೇ ಬಾಕಿ ಹಣವನ್ನ ನಿಮ್ ಕೈ ಕೊಡ್ತಾರೆ. ನಿಮ್ಮ ಕನಸಿನ ಸಾಕಾರಕ್ಕೆ ಜೊತೆ ಆಗ್ತಾರೆ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಿಮ್ಮ ಕಂಪನಿ ಅಲ್ಲ, ನಮ್ಮೆಲ್ಲರ ಕಂಪನಿ. ನನ್ನ ಕನಸು ಡಾಕ್ಟರ್ ಆಗೋದು. ಡಾಕ್ಟರ್ ಆಗೋದು ನನ್ನ ಕನಸು. ಮಗಳು ಡಾಕ್ಟರ್ ಆಗ್ಲಿ ಅನ್ನೋದು ನನ್ನ ಕನಸು. ಕನಸು ಎಲ್ಲರಿಗೂ ಇರುತ್ತದೆ. ಮಗನು ಡಾಕ್ಟರ್ ಆಗ್ಬೋದೇನ್ರಿ? ನನ್ನ ಕನಸು ಡಾಕ್ಟರ್ ಆಗೋದು. ಕನಸು ಎಲ್ಲರ ಹಕ್ಕು. ಆದರೆ ಕನಸು ನನಸಾಗಲು ಬೇಕು ನಂಬಿಕೆ, ಛಲ ಮತ್ತು ಪರಿಶ್ರಮ. ನೀಟ್ ಅಕಾಡೆಮಿ. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ದೇವನಹಳ್ಳಿ ತಾಲೂಕಿನ ವಿಶ್ವನಾಥಪುರ ಪೊಲೀಸ್ ಠಾಣೆ ಆವರಣದಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಮುಖಂಡರ ಹಾಗೂ ಸಾರ್ವಜನಿಕರ ಕುಂದುಕೊರತೆಗಳ ಸಭೆ ಪೊಲೀಸ್ ಇನ್ಸ್ಪೆಕ್ಟರ್ ಶಶಿಧರ್ ಅಧ್ಯಕ್ಷತೆಯಲ್ಲಿ ನಡೆಯಿತು. ಸಭೆಯಲ್ಲಿ ಪೊಲೀಸ್ ಸಹಕಾರ ಮತ್ತು ಕೈಗೊಳ್ಳಬೇಕಾದ ಕ್ರಮಗಳ ಕುರಿತು ಚರ್ಚಿಸಲಾಯಿತು. ಬೀಟ್ ವ್ಯವಸ್ಥೆ, ಹಳ್ಳಿಗಳಲ್ಲಿ ಮದ್ಯ ಅಕ್ರಮವಾಗಿ ಮಾರಾಟ ಮಾಡುತ್ತಿರುವ ಬಗ್ಗೆ, ಮನೆ ಮನೆಗೆ ಪೊಲೀಸ್ ವ್ಯವಸ್ಥೆ, ಆಸರೆ ಮತ್ತು ಸನ್ ಮಿತ್ರ ಯೋಜನೆ ಕುರಿತಾಗಿ ಮಾಹಿತಿ ನೀಡಲಾಯಿತು. ಇದೇ ಸಂದರ್ಭದಲ್ಲಿ ಮುಖಂಡರಾದ ಡಿಸಿ ಚಿಕ್ಕಣ್ಣ, ಬ್ಯಾಡರಹಳ್ಳಿ ಕೃಷ್ಣಪ್ಪ, ಮುನೇಗೌಡ, ದಿನೇ ಸೋಲೂರು ಮುನೀಂದ್ರ, ಶ್ರೀನಿವಾಸ್, ನಾಗರಾಜ್, ಸೋಲೂರು ಮುನಿರಾಜು, ಸುಬ್ರಹ್ಮಣ್ಯ ಇತರರು ಹಾಜರಿದ್ದರು. ಕೊನೆಯದಾಗಿ ಮತ್ತೊಮ್ಮೆ ಹೆಡ್ಲೈನ್ಸ್. ಎಚ್ಎನ್ ವ್ಯಾಲಿ ಅಂತರ್ಜಲ ನೀರನ್ನು ಕುಡಿಯುವ ನೀರಿಗೆ ಸದ್ಬಳಕೆ ಮಾಡಿಕೊಂಡ ದೇವನಹಳ್ಳಿ ನಗರ. ರಾಜ್ಯದಲ್ಲಿ ವಿನೂತನ ಪ್ರಯೋಗ. ಲಂಚ ಆರೋಪ, ಪಿಎಸ್ಎ ಎಎಸ್ಐ ಇಂಟೀರಿಯಂ ಬೇಲ್ ವಜಾಗೊಳಿಸಿ ನ್ಯಾಯಾಲಯ ಆದೇಶ. ತಕ್ಷಣ ನ್ಯಾಯಾಲಯ ಮುಂದೆ ಹಾಜರುಪಡಿಸಲು ಆದೇಶ. ಕೆರೆಗಳ ಗೋಡು ಮಣ್ಣನ್ನು ತಮ್ಮ ತೋಟಗಳಿಗೆ ಹಾಕಿಕೊಳ್ಳಲು ರೈತರಿಗೆ ಅನುಮತಿ ನೀಡಬೇಕು. ತುಮಕೂರಿನಲ್ಲಿ ನೂರಾರು ರೈತರಿಂದ ಪ್ರತಿಭಟನೆ. ದಿನನಿತ್ಯದ ಸುದ್ದಿ ಸ್ವಾರಸ್ಯಕ್ಕಾಗಿ ತಪ್ಪದೆ ವೀಕ್ಷಿಸಿ ಈ ನ್ಯೂಸ್ ಟಿವಿ.